ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಲಾವಣ್ಯ ಕ್ಲಾಸಸ್. ಇವಾಗ ನಾವು BCom BBA ರಿಸರ್ಚ್ ಮೆಥಡಾಲಜಿ ಮಾಡ್ಯೂಲ್ 3 ರಿಸರ್ಚ್ ಡಿಸೈನ್ನ ಚಾಪ್ಟರ್ ಸ್ಟಾರ್ಟ್ ಮಾಡೋಣ. ಆಲ್ರೆಡಿ ಫಸ್ಟು ಸೆಕೆಂಡು ಅಪ್ಲೋಡ್ ಆಗಿದೆ, ಹೋಗಿ ಪ್ಲೇ ಲಿಸ್ಟಲ್ಲಿ ಚೆಕ್ ಮಾಡ್ಕೊಳ್ಳಿ. ಆ್ಯಂಡ್ ನಿಮ್ಗೆ ಯಾವುದಾದ್ರು ನಮ್ಮ ಚಾನಲಿಂದ ವೀಡಿಯೋಸ್ ಬೇಕು ಅಂದರೆ ಲೈಕ್ ಟೈಟಲ್ ಇಲ್ಲಾಂದರೆ ಮಾಡ್ಯೂಲ್ ನೇಮ್ ಹಾಕಿ ಫ್ರಮ್ ಲಾವಣ್ಯ ಕ್ಲಾಸಸ್ ಅಂತ ಸರ್ಚ್ ಮಾಡಿ. ಸೊ ಈಸಿಯಾಗಿ ಸಿಗುತ್ತೆ ಯಾವ ಚಾಪ್ಟರ್ ಬೇಕೋ ಆ ಚಾಪ್ಟರು. ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇವಾಗ ರಿಸರ್ಚ್ ಡಿಸೈನ್ ಅಂದರೆ ಏನು ಅಂತ ನೋಡೋಣ. ಇವಾಗ ಮಾಡ್ಯೂಲ್ 1ನಲ್ಲಿ ಏನು ನೋಡಿದ್ವಿ, ಹೇಗೆ ರಿಸರ್ಚ್ ಮಾಡಬೇಕು ಅನ್ನೋದನ್ನು ನೋಡಿದ್ವಿ. ಮಾಡ್ಯೂಲ್ 2ನಲ್ಲಿ ರಿಸರ್ಚ್ ಮಾಡುವಾಗ ಕೆಲವೊಂದು ಬುಕ್ಸನ್ನು ಓದಬೇಕಲ್ವ, ರೆಫರ್ ಮಾಡಿ ಆಮೇಲೆ ರಿಸರ್ಚ್ ಮಾಡಬೇಕಲ್ವ. ಸೊ ಸೆಕೆಂಡ್ ಮಾಡ್ಯೂಲಲ್ಲಿ ಅದು ಕಲ್ತ್ವಿ. ಇವಾಗ ರಿಸರ್ಚ್ ಸ್ಟಾರ್ಟ್ ಮಾಡಬೇಕಂದ್ರೆ ರಿಸರ್ಚ್ ಡಿಸೈನ್ನ ಮಾಡಬೇಕು. ಡಿಸೈನ್ನ ಮಾಡೋದು ಅಂದರೆ ಹೇಗಂದರೆ ಜನರಲಾಗಿ ಹೇಳೋಣ. ಏನಂತ, ಇವಾಗ ನೀವು ಒಂದು ಕಡೆ ಟ್ರಿಪ್ಪಿಗೆ ಹೋಗ್ಬೇಕಂತ ಇರ್ತದೆ ಅಂದ್ಕೊಳ್ಳಿ. ಸೊ ಅವಾಗೇನು ಮಾಡ್ತಾರೆ, ಟ್ರಿಪ್ಪಿಗೆ ನಾನು ಸಿಂಕ್ ಮಾಡ್ಕೊಳ್ಳಿ, ರಿಸರ್ಚ್ ಮಾಡೋದು ಹಾಗೇ. ಟ್ರಿಪ್ಪಿಗೆ ಹೋಗ್ಬೇಕಂದಾಗ ಏನು ಮಾಡ್ತೀರಾ ನೀವು, ಎಷ್ಟು ಜೊತೆ ಬಟ್ಟೆ ಬೇಕಾಗುತ್ತೆ ಅಂತ ಫಸ್ಟೇ ಪ್ಲ್ಯಾನ್ ಮಾಡ್ತೀರಾ. ಯಾವ್ಯಾವ ಪ್ಲೇಸಿಗೆ ಹೋಗ್ಬೇಕಾಗುತ್ತೆ, ಯಾವ ಪ್ಲೇಸಿಗೆ ಹೋದಾಗ ಯಾವ ಹೋಟೆಲ್ಗೆ ಹೋಗಬೇಕು, ಅಲ್ಲಿ ಏನು ಊಟ ಚೆನ್ನಾಗಿರುತ್ತೆ, ಯಾವ್ದು ಕಾಸ್ಟ್ಲಿ ಇರುತ್ತೆ, ಯಾವುದು ಕಮ್ಮಿ ಇರುತ್ತೆ, ಯಾವ್ದು ನಾವು ಆರಾಮಾಗಿ ತಿನ್ಬೋದು, ಎಲ್ಲಿ ಸ್ಟೇ ಆಗ್ಬೋದು ಅಂತ ಫಸ್ಟೇ ಪ್ಲ್ಯಾನ್ ಮಾಡೋದು. ಓಕೆನಾ. ಫಸ್ಟೇ ಏನು ಮಾಡ್ತೀರ, ನೀವು ಡಿಸೈನ್ ಮಾಡ್ಕೊಂಡಿರ್ತೀರ. ಸೊ ಹಾಗೇ ಇವಾಗ ನೋಡಿ, ಬಟ್ಟೆಯಿಂದನೂ ಅಷ್ಟೇ. ಇವಾಗ ವಿಂಟರ್ ಸೀಸನಲ್ಲಿ ಹೋಗ್ತಾ ಏನು ಮಾಡ್ತೀರ ನೀವು, ಸ್ವೆಟರ್ಸು, ಬ್ಲ್ಯಾಂಕೆಟ್ಸು ಇದನ್ನೆಲ್ಲ ತಗೊಂಡು ಹೋಗ್ತೀರ. ಸೊ ಅದೇ ಸಮ್ಮರಲ್ಲಿ ಹೋದ ಯಾವ ಥರ ಕಾಟನ್ ಬಟ್ಟೆಗಳನ್ನು ತೊಗೊಂಡು ಹೋಗ್ತೀರ. ಸೊ ನೀವೇನು ಮಾಡ್ತೀರ ಅಂದರೆ, ಒಂದು ಕಡೆ ಹೊರಗಡೆ ಹೋಗಬೇಕು ಅಂದಾಗಲೇ ಮನೇಲಿ ಪ್ರಿಪ್ರೇಷನ್ ಸ್ಟಾರ್ಟ್ ಆಗುತ್ತೆ. ಹಳೆ ಕಾಲದಲ್ಲಿ ಗೊತ್ತಿತ್ತು ಅನಿಸುತ್ತೆ, ಒಂದು ಕಡೆಯಿಂದ ಇನ್ನೊಂದು ಕಡೆ ನಡ್ಕೊಂಡು ಹೋಗ್ತಾಯಿದ್ದು. ನಡ್ಕೊಂಡು ಹೋಗ್ಬೇಕಂದ್ರೆ ಏನು ಮಾಡ್ತಿದ್ದೆವು, ಆ ಜಾಗಕ್ಕೆ ಹೋಗ್ಬೇಕಂದ್ರೆ ಮನೇಲೆ ಚಪಾತಿ, ರೊಟ್ಟಿ, ಚಟ್ನಿ ಪುಡಿ ಈ ಥರ ಎಲ್ಲ ಮಾಡಿಕೊಂಡು ಬುತ್ತಿ ಥರ ಮಾಡ್ಕೊಂಡು ತೊಗೊಂಡು ಹೋಗೋದಲ್ಲ. ಸೊ ಹಾಗೇ ಈಗ ನಾವೆಲ್ಲೋ ಒಂದು ಕಡೆ ಹೋಗಬೇಕು ಅಂತ ಏನು ಮಾಡ್ತೀವಿ, ಫಸ್ಟೇ ಪ್ಲ್ಯಾನ್ ಮಾಡ್ತೀವಲ್ವ, ಫಸ್ಟೇ ಡಿಸೈನ್ ಮಾಡ್ತೀವಿ ಅಲ್ವಾ. ಸೊ ರಿಸರ್ಚಲ್ಲೂ ಹಾಗೇ, ನೀವೇನಾದರೂ ಒಂದು ರಿಸರ್ಚ್ ಮಾಡಬೇಕು ಅಂದರೆ ಆ ರಿಸರ್ಚ್ ಮಾಡೋಕ್ಕಿಂತ ಮುಂಚೆನೇ ನೀವು ಅಂತ ಬ್ಲೂ ಪ್ರಿಂಟ್ ಹಾಕ್ಕೊಳ್ಳೋದು. ಎಷ್ಟು ಖರ್ಚಾಗುತ್ತೆ, ನಾನು ಏನೇನು ಮಾಡಬೇಕಾಗುತ್ತೆ, ಏನೇನು ರಿಸರ್ಚ್ ಮಾಡಬೇಕು, ಹೇಗೆ ಡೇಟಾ ಕಲೆಕ್ಟ್ ಮಾಡಬೇಕು, ಎಲ್ಲೆಲ್ಲಿ ಡೇಟಾ ಸಿಗುತ್ತೆ, ಹೇಗೆ ನಾನು ಅನಲೈಸ್ ಮಾಡಬೇಕು. ಇವಾಗ ನೀವು ಸ್ಟೂಡೆಂಟ್ ರಿಲೇಟೆಡ್ ಏನೋ ಒಂದು ರಿಸರ್ಚ್ ಮಾಡ್ತಿದ್ದರೆ ನೀವು ಸ್ಕೂಲ್ಗೆ ಹೋದರೆ ನಿಮಗೆ ಡೇಟಾ ಸಿಗುತ್ತೆ. ಸೊ ಅದನ್ನು ಫಸ್ಟೇ ಪ್ಲ್ಯಾನ್ ಮಾಡ್ಕೋಬೇಕು. ಇವಾಗ ಸ್ಕೂಲ್ ರಿಲೇಟೆಡ್ ಡೇಟಾಸ್ ಬೇಕಂದರೆ ನಾನು ಸ್ಕೂಲ್ಗೆ ಹೋಗಬೇಕು, ಹಾಸ್ಪಿಟಲ್ಗೆ ಹೋದರೆ ಸಿಗುತ್ತಾ, ಇಲ್ಲ ಅಲ್ವಾ. ಸೊ ಫಸ್ಟೇ ನಿಮಗೆ ಏನೇನು ಬೇಕು ಅಂತ ಫಸ್ಟೇ ಒಂದು ಪ್ಲ್ಯಾನ್ ಥರ ಮಾಡ್ಕೊಳ್ಳೋದನ್ನು ನಾವೇನಂತ ಹೇಳ್ತೀವಿ, ರಿಸರ್ಚ್ ಡಿಸೈನ್ ಅಂತ ಹೇಳ್ತೀವಿ. ಅರ್ಥ ಆಯ್ತಲ್ಲ, ರಿಸರ್ಚ್ ಡಿಸೈನ್ ಅಂದರೆ ಒಂದು ಐಡಿಯಾ ಬಂತಲ್ವ ನಿಮಗೆ. ಇವಾಗ ರಿಸರ್ಚ್ ಡಿಸೈನ್ ಮೀನಿಂಗ್ ನೋಡೋಣ. ರಿಸರ್ಚ್ ಡಿಸೈನ್ ಮೀನ್ಸ್ ದ ಪ್ಲ್ಯಾನ್ ಆರ್ ಬ್ಲೂ ಪ್ರಿಂಟ್ ಆಫ್ ರಿಸರ್ಚ್ ಸ್ಟಡಿ. ಇಟ್ ಶೋಸ್ how the research will be conducted. It includes method of data collection and analyze. It helps the researcher to complete the research in systematic way. ಅರ್ಥ ಆಯ್ತಾ. ರಿಸರ್ಚ್ ಡಿಸೈನ್ ಅಂತ ಏನೋ ಅದೊಂದು ಪ್ಲ್ಯಾನು ಇಲ್ಲ ಬ್ಲೂ ಪ್ರಿಂಟು. ನಾವೇನು ನೆಕ್ಸ್ಟ್ ಮಾಡಬೇಕನ್ನೋದು ಫಸ್ಟೇ ಪ್ಲ್ಯಾನು. ಬ್ಲೂ ಪ್ರಿಂಟ್ ಹಾಕೋತೀವಿ ಗೊತ್ತಾ, ಈಗ ಮನೆ ಹೇಗೆ ಕಟ್ಟಬೇಕು ಅಂತ ಫಸ್ಟೇ ಬ್ಲೂ ಪ್ರಿಂಟಲ್ಲಿ ತೋರಿಸ್ತಾರಲ್ವ. ಸೊ ಹಾಗೆಯೇ ಏನು ರಿಸರ್ಚ್ ಮಾಡಬೇಕು ಅನ್ನೋದು ಫಸ್ಟೇ ಬ್ಲೂ ಪ್ರಿಂಟಲ್ಲೇ ಗೊತ್ತಾಗ್ಬಿಡುತ್ತೆ. ಸೊ ಆ ಬ್ಲೂ ಪ್ರಿಂಟ್ ನೋಡೋದೇ ಗೊತ್ತಾಗುತ್ತೆ ನಿಮ್ಮ ರಿಸರ್ಚು ಎಲ್ಲಿ ಗಂಟ ಚೆನ್ನಾಗಿ ಹೋಗುತ್ತಾ ಇಲ್ಲ ಫ್ಲಾಪ್ ಆಗುತ್ತಾ ಅಂತ ನಿಮಗೆ ಗೊತ್ತಾಗುತ್ತೆ ಅದು. ಸೊ ಫಸ್ಟೇ ಬ್ಲೂ ಪ್ರಿಂಟ್ ಹಾಕೋದ್ರಿಂದ ಏನು ಗೊತ್ತಾಗುತ್ತೆ, ಹೇಗೆ ಡೇಟಾ ಕಲೆಕ್ಟ್ ಮಾಡೋದು ಮತ್ತು ಅದನ್ನು ಅನಲೈಸ್ ಮಾಡೋದು ಹೇಗೆ ಅಂತಲೂ ಈಸಿ ಆಗಿಬಿಡುತ್ತೆ ಅಲ್ವಾ. ಆಮೇಲೆ ರಿಸರ್ಚ್ ಡಿಸೈನ್ ಮಾಡೋದ್ರಿಂದ ಏನಾಗುತ್ತೆ, ಎಲ್ಲ ರಿಸರ್ಚ್ ಕೆಲಸನೂ ಸಿಸ್ಟಮೆಟಿಕಲ್ ಆಗುತ್ತೆ, 1 by 1 ಕ್ಲೀನಾಗಿ ಆಗುತ್ತೆ. ಓಕೆನಾ, ಅರ್ಥ ಆಯ್ತಲ್ವ. ರಿಸರ್ಚ್ ಡಿಸೈನ್ ಅಂದರೆ ಏನು, ಫಸ್ಟೇ ಪ್ಲ್ಯಾನ್ ಮಾಡಿ ಇಟ್ಕೊಳ್ಳೋದು, ರಿಸರ್ಚನ್ನ ಸಿಸ್ಟಮೆಟಿಕ್ ವೇನಲ್ಲಿ ಮಾಡ್ಕೊಂಡು ಹೋಗಬೇಕು ಅಂತ. ಇವಾಗ ನೆಕ್ಸ್ಟು ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ರಿಸರ್ಚ್ ಡಿಸೈನ್ ನೋಡೋಣ. ಇವಾಗ ನೆಕ್ಸ್ಟು ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ರಿಸರ್ಚ್ ಡಿಸೈನ್. ಏನು ಕ್ಯಾರೆಕ್ಟರಿಸ್ಟಿಕ್ಸ್ ಅಂದರೆ ರಿಸರ್ಚ್ ಡಿಸೈನ್. ಆಮೇಲೆ ಏನು ಗೊತ್ತಾ, ಈ ಕ್ಯಾರೆಕ್ಟರಿಸ್ಟಿಕ್ಸು, ಸಿಗ್ನಿಫಿಕೆನ್ಸು, ಇಂಪಾರ್ಟೆನ್ಸು ಇದೆಲ್ಲ ಸೇಮ್ ಕಂಟೆಂಟೇ ಇರುತ್ತೆ. ಅದು ಸುಮ್ಮನೆ ನಿಮಗೆ ಲ್ಯಾಗ್ ಮಾಡ್ತಾನೆ ಅಷ್ಟೇ. ನಾನು ಮಾಡಿರ್ತೀನಿ ಅದೇ ಎಕ್ಸಾಮಲ್ಲಿ ಏನು ಮಾಡಿ ಗೊತ್ತಾ, ನಿಮ್ಗೆ ಏನು ನೆನಪಿರುತ್ತೋ ಆ ಟೈಮಿಗೆ ಅದನ್ನೇ ಬರೆದು ಬನ್ನಿ. ಏನು ಕ್ವಶನ್ ಕೇಳಿದ್ರು ನಿಮ್ಗೆ ಏನು ಗೊತ್ತಿರುತ್ತೋ ಅದನ್ನೇ ಬರೆದು ಬನ್ನಿ. ಇವಾಗ ಕ್ಯಾರೆಕ್ಟರಿಸ್ಟಿಕ್ಸ್ ನೋಡೋಣ. ಏನೇನಿದೆ ಕ್ಯಾರೆಕ್ಟರಿಸ್ಟಿಕ್ಸು. ಫ್ರೀ ಫ್ರಮ್ ಪರ್ಸ್ನಲ್ ಒಪಿನಿಯನ್, ಗಿವ್ ಸಿಮಿಲರ್ ರಿಸಲ್ಟ್, ಮೆಷರ್ ದ ರೈಟ್ ಟೈಮ್, ಅಕ್ಯುರಸಿ, ಫ್ಲೆಕ್ಸಿಬಲ್, ಸಿಸ್ಟಮೆಟಿಕ್ ಪ್ರೋಸೆಸ್, ಕಂಟ್ರೋಲ್ ಅದರ್ ಫ್ಯಾಕ್ಟರ್ಸ್, ಸೇವ್ ಟೈಮ್ ಆ್ಯಂಡ್ ಮನಿ, ಕಂಪ್ಯಾರಿಸನ್, ನೆಕ್ಸ್ಟು ಕ್ಯಾನ್ ಬಿ ರಿಪೀಟೆಡ್. ಸೊ ಇದೇನೋ ಇಷ್ಟು ಪಾಯಿಂಟ್ಸ್ ಇದೆ ನಿಮಗೆ. ಇವಾಗ 1 by 1 ನೋಡೋಣ. ಫ್ರೀ ಫ್ರಮ್ ಪರ್ಸ್ನಲ್ ಒಪಿನಿಯನ್ ಅಂತ ಇದೆ. ಏನು ಫ್ರೀ ಫ್ರಮ್ ಪರ್ಸ್ನಲ್ ಒಪಿನಿಯನ್ ಅಂದರೆ, ನೀವು ರಿಸರ್ಚ್ ಮಾಡ್ತೀರಲ್ವಾ, ರಿಸರ್ಚ್ ಮಾಡುವಾಗ ಡೇಟಾನ ಕಲೆಕ್ಟ್ ಮಾಡುವಾಗ ಯಾವುದೇ ಒಂದು ಭಯ ಇಲ್ಲದೆ ಡೇಟಾನ ಕಲೆಕ್ಟ್ ಮಾಡಬೇಕು ನೀವು.
ಓಕೆನಾ. ಇವಾಗ ಹೇಗೆ ಅಂದರೆ ಸುಮ್ಮನೆ ಎಕ್ಸಾಂಪಲ್ ಕೊಡ್ತೀನಿ, ಸಿಂಕ್ ಮಾಡ್ಕೊಳ್ಳಿ. ಈಗ ಡಾಕ್ಟರು ಯಾರಿಗೂ ಕ್ಯಾನ್ಸರ್ ಬಂದಿರುತ್ತೆ ಅಂದ್ಕೊಳ್ಳಿ, ಭಯ ಪಡ್ಕೋತಾ ಅಯ್ಯೋ ಕ್ಯಾನ್ಸರ್ ಅಂದರೆ ಇದಾಗುತ್ತೆ ಅಂತ ಭಯ ಪಡ್ಕೋತಾ ಇಲ್ಲ ತಾನೆ. ಕ್ಯಾನ್ಸರ್ ಅಂದರೆ ಕ್ಯಾನ್ಸರ್ ಅಂತಲೇ ಹೇಳ್ತಾ ಇರ್ತಾನೆ, ಏನು ಪರ್ಸ್ನಲ್ ಬಯಸ್ ಇಲ್ಲದೆ ಕ್ಯಾನ್ಸರ್ ಅಂತ ಹೇಳ್ತಾ ಅಲ್ವಾ. ನೀವು ರಿಸರ್ಚ್ ಮಾಡೋ ಟೈಮಲ್ಲೂ ಅಷ್ಟೇ ಯಾವುದೇ ರೀತಿ ಪರ್ಸ್ನಲ್ ಒಪಿನಿಯನು, ಈಗ ಯಾರ್ದೋ ಬಗ್ಗೆ ಡೇಟಾ ಕಲೆಕ್ಟ್ ಮಾಡಿದಾಗ ಅವನ ಬಗ್ಗೆ ಹೇಳಿದ್ರೆ ಏನಾಗ್ಬಿಡುತ್ತೋ, ನನಗೇನಾದರೂ ಪ್ರಾಬ್ಲಮ್ ಆಗುತ್ತೆ ಅನ್ನೋ ಭಯ ಇದ್ದರೆ ನೀವು ರಿಸರ್ಚೇ ಮಾಡೋದಕ್ಕೆ ಹೋಗಬಾರ್ದು. ಇನ್ ಕೇಸ್ ನೀವು ರಿಸರ್ಚ್ ಮಾಡ್ತಿದ್ದೆ ಅಂದರೆ ಯಾವುದೇ ರೀತಿ ಭಯ ಇಲ್ಲದೆ ನೀವು ನಿಂತ್ಕೊಂಡು ರಿಸರ್ಚ್ ಮಾಡಬೇಕು, ಆಯಿತಾ. ನೆಕ್ಸ್ಟು ಗಿವ್ ಸಿಮಿಲರ್ ರಿಸಲ್ಟ್. ಏನು ಗಿವ್ ಸಿಮಿಲರ್ ರಿಸಲ್ಟ್ ಅಂದರೆ, ಇವಾಗ ಒಂದು 5 ವರ್ಷದ ಮುಂಚೆ ಏನೋ ಒಂದು ರಿಸರ್ಚ್ ಮಾಡಿದ್ದು ಅಂತ ಅಂದ್ಕೊಳ್ಳಿ. ಅದೇ ರಿಸರ್ಚನ್ನು ನೀವು ಇವಾಗ ಮಾಡ್ತಿದ್ದೆ ಅಂದರೆ 2 ರಿಸಲ್ಟು ಸೇಮ್ ಆಗಿರುತ್ತಲ್ವಾ. ನೆಕ್ಸ್ಟ್ ಅರ್ಥ ಆಗ್ತಿದೆ ಅಲ್ವಾ. ಗಿವ್ ಸಿಮಿಲರ್ ರಿಸಲ್ಟ್ ಅಂದರೆ ನಾನು ಅನ್ನ ಮಾಡಿದ್ದು ಅಕ್ಕಿ ತೊಳೆದಿಟ್ಟು ಅನ್ನ ಆಗುತ್ತೆ, ನೀವು ಅಕ್ಕಿ ತೊಳೆದಿಟ್ಟು ಅನ್ನ ಆಗುತ್ತೆ ಅಷ್ಟೇ. ಸಿಮಿಲರ್ ಆಗಿ ಇಬ್ಬರು ಏನು ಮಾಡ್ತಿದ್ದೀವಿ, ಸೇಮ್ ಮಾಡ್ತಿದ್ದೀವಿ. ಸೊ ರಿಸಲ್ಟ್ ಏನಾಗ್ತಾ ಇದೆ, ಸೇಮ್ ಬರ್ತಾ ಇದೆ. ನೆಕ್ಸ್ಟು ಮೆಷರ್ ದ ರೈಟ್ ಟೈಮ್. ಸೊ ನೀವು ಫಸ್ಟೇ ಬ್ಲೂ ಪ್ರಿಂಟ್ ಮಾಡ್ಕೊಡೋದ್ರಿಂದ, ಅಂದರೆ ಫಸ್ಟೇ ಏನೇನು ಮಾಡಬೇಕು ಅಂತ ಪ್ರಿಪೇರ್ ಮಾಡೋದ್ರಿಂದ ಏನಾಗುತ್ತೆ ಅಂದರೆ, ನೀವೇನು ಓದಬೇಕು, ಯಾವ ಬುಕ್ಕನ್ನ ರೆಫರ್ ಮಾಡಬೇಕು ಅಂತಲೂ ನೀವೇನು ಮಾಡಿರ್ತೀರ ಫಸ್ಟೇ ನೋಡಿಬಿಟ್ಟಿರ್ತೀರ. ಏನು ಕೆಲಸ ಮಾಡಬೇಕು ಅನ್ನೋದು ಫಸ್ಟೇ ಮೆಷರ್ ಆಗಿಬಿಟ್ಟಿರುತ್ತೆ. ಸೊ ಮೆಷರ್ ದ ರೈಟ್ ಥಿಂಗ್ ಅಂದರೆ ಏನು ಓದಬೇಕು. ಇವಾಗ ಬ್ಲೂ ಪ್ರಿಂಟ್ ಹಾಕುವಾಗ್ಲೇ ಮೆಷರ್, ಇವಾಗ ನೀವು ಎಕ್ಸಾಮ್ಗೆ 3 ಚಾಪ್ಟರ್ಸ್ ಓದಬೇಕು ಅಂತ ಫಸ್ಟೇ ನೋಟ್ ಮಾಡ್ಕೊಬಿಟ್ಟೆ ನೀವು ಎಕ್ಸಾಮ್ ಟೈಮಲ್ಲಿ ಏನು ಮಾಡ್ತಾ 3 ಚಾಪ್ಟರ್ಸೇ ಓದ್ತೀರ. ಯಾವುದಾದ್ರು ಬೇಡವಾಗಿರೋದೆಲ್ಲ ಓದ್ತೀರ, ಯಾವುದು ಬೇಕೋ ಅದನ್ನು ಮಾತ್ರ ಓದ್ತೀರ. ನೆಕ್ಸ್ಟು ಅಕ್ಯುರಸಿ. ಸೊ ನೀವು ಫಸ್ಟೇ ಬ್ಲೂ ಪ್ರಿಂಟ್ ಹಾಕಿಡೋದ್ರಿಂದ ಏನಾಗುತ್ತೆ ಅಂದರೆ, ನೀವು ಮಾಡೋ ಕೆಲಸ ಕರೆಕ್ಟಾಗಿರುತ್ತೆ. ಎಕ್ಸಾಕ್ಟ್ ಡೇಟಾ ನಿಮ್ಗೇನು ಬೇಕು ಅಂತ ಇರುತ್ತೋ ಅದೇ ಡೇಟಾ ಸಿಗುತ್ತೆ. ನೆಕ್ಸ್ಟು ಫ್ಲೆಕ್ಸಿಬಲ್. ನೀವೇನಾದರೂ ಇವಾಗ ಡಿಸೈನ್ ಮಾಡಿರ್ತೀರ, ಬೇಕು ಅಂದರೆ ಅದೇ ಕಂಟಿನ್ಯೂ ಮಾಡ್ಬೋದು, ಇಲ್ಲ ಏನಾದರೂ ಚೇಂಜಸ್ ಮಾಡಬೇಕು ಅಂದರೆ ನೀವು ಚೇಂಜಸ್ ಮಾಡಿಬಿಡ್ಬೋದು, ಏನೂ ಪ್ರಾಬ್ಲಮ್ ಆಗೋದಿಲ್ಲ. ನೆಕ್ಸ್ಟು ಸಿಸ್ಟಮೆಟಿಕ್ ಪ್ರೋಸೆಸ್. ಸೊ ಏನಂದರೆ ಫಸ್ಟೇ ಪ್ಲ್ಯಾನ್ ಮಾಡಿ ಇಟ್ಕೊಳ್ಳೋದ್ರಿಂದ ಏನಾಗುತ್ತೆ, ಪ್ರತಿಯೊಂದು ರಿಸರ್ಚು ಸ್ಟೆಪ್ ಬೈ ಸ್ಟೆಪ್ಪು ಕ್ಲೀನಾಗಿ ಆಗುತ್ತೆ. ಕಂಟ್ರೋಲ್ಸ್ ಅದರ್ ಫ್ಯಾಕ್ಟರ್. ಏನು ಮಾಡುತ್ತೆ, ಈಗ ಅದರ್ ಫ್ಯಾಕ್ಟರ್ಸ್ ಅಂದರೆ ಅನ್ವಾಂಟೆಡ್ ಫ್ಯಾಕ್ಟರ್ಸ್ ಇರುತ್ತಲ್ವ, ನಿಮ್ಮ ರಿಸರ್ಚಿಗೆ ಬೇಡವಾಗಿರೋದು ಇರುತ್ತಲ್ವ, ಅದನ್ನೇನು ಮಾಡುತ್ತೆ, ರಿಮೂವ್ ಮಾಡುತ್ತೆ. ಇವಾಗ ನೋಡಿದ್ದೀವಿ, ರಿಸರ್ಚ್ ಮಾಡಬೇಕಂದ್ರೆ ಸುಮ್ಮನೆ ಒಂದು 50 ಬುಕ್ ಓದಿ ಆಮೇಲೆ ರಿಸರ್ಚ್ ಮಾಡೋಕ್ಕಿಂತ ಫಸ್ಟೇ ನೀವು ನೋಡಿರ್ತೀರ ಯಾವ್ದಾದ್ರು ಚೆನ್ನಾಗಿದೆ ಅಂತ ಸೆಲೆಕ್ಟ್ ಮಾಡೋದ್ರಿಂದ ಏನು ಆಗುತ್ತೆ ಅಂದರೆ ಅನ್ವಾಂಟೆಡ್ ಡೇಟಾಸು ಸಿಗೋದಿಲ್ಲ. ನೆಕ್ಸ್ಟ್ ಏನಾಗುತ್ತೆ, ಸೇವ್ ಟೈಮ್ ಆ್ಯಂಡ್ ಮನಿ. ಸೊ ಏನಾಗುತ್ತೆ, ಟೈಮು ಸೇವ್ ಆಗುತ್ತೆ. ಫಸ್ಟೇ ಪ್ಲ್ಯಾನ್ ಮಾಡೋದ್ರಿಂದ ಏನೇನು ಮಾಡಬೇಕು ಅಂತ ಫಸ್ಟೇ ಪ್ಲ್ಯಾನ್ ಮಾಡಿಬಿಟ್ಟಿದ್ರಿಂದ ಅನ್ವಾಂಟೆಡ್ ವೇಸ್ಟೇಜು ಇದನ್ನೆಲ್ಲ ಕಮ್ಮಿ ಆಗುತ್ತೆ. ಕಂಪ್ಯಾರಿಸನ್. ಆಮೇಲೆ ಏನಾಗುತ್ತೆ, ಒಬ್ಬ ಕೆಲಸ ಒಬ್ಬ ಮಾಡಿರೋ ರಿಸರ್ಚು ಇನ್ನೊಬ್ಬ ಮಾಡಿರೋ ರಿಸರ್ಚು ಸೇಮ್ ಇದೆಯಾ ಅಂತ ಈಸಿಯಾಗಿ ಕಂಪೇರ್ ಮಾಡ್ಬೋದು. ಮತ್ತು ಕ್ಯಾನ್ ಬಿ ರಿಪೀಟೆಡ್. ಇವಾಗ ನೀವೇನು ರಿಸರ್ಚ್ ಮಾಡ್ತಿದ್ದೀರಲ್ವ, ಅದನ್ನು ನೀವು ಮಾಡಿರೋದು ಕರೆಕ್ಟೋ ಇಲ್ವೋ ಅಂತ ಇನ್ನೊಬ್ಬ ಕೂಡ ಬಂದುಬಿಟ್ಟು ಅದನ್ನು ರಿಸರ್ಚ್ ಮಾಡಿ ವೆರಿಫೈ ಕೂಡ ಮಾಡ್ಬೋದು. ಸೊ ಇದಿಷ್ಟು ಏನು ಕ್ಯಾರೆಕ್ಟರಿಸ್ಟಿಕ್ಸು. ಈಗ ನೆಕ್ಸ್ಟು ಸಿಗ್ನಿಫಿಕೆನ್ಸ್ ಇಂಪಾರ್ಟೆನ್ಸ್ ಇದೆ, ಅದು ಸೇಮ್ ಕಂಟೆಂಟೇ. ನಿಮಗೆ ಸುಮ್ಮನೆ ಹಾಗೆ ಒಂದೊಂದು ಲೈನ್ ಎಕ್ಸ್ಪ್ಲೈನ್ ಮಾಡಿಬಿಡ್ತೀನಿ ಅಷ್ಟೇ. ಇವಾಗ ನೆಕ್ಸ್ಟು ಸಿಗ್ನಿಫಿಕೆನ್ಸ್ ಆಫ್ ರಿಸರ್ಚ್ ಡಿಸೈನ್ ಅಂತಲೂ ಕೇಳ್ತಾರೆ, ಇಂಪಾರ್ಟೆನ್ಸ್ ಅಂತಲೂ ಕೇಳ್ತಾರೆ. ನಾನು ಮರ್ಚ್ ಮಾಡಿ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ಕ್ಯಾರೆಕ್ಟರಿಸ್ಟಿಕ್ಸಲ್ಲೂ ಸೇಮ್ ಕಂಟೆಂಟ್ ಬರುತ್ತೆ, ಓಕೆನಾ. ಈಗ ಪ್ರೊವೈಡ್ ಕ್ಲಿಯರ್ ಡೈರೆಕ್ಷನ್. ನೀವು ಏನು ಮಾಡಬೇಕು ಅನ್ನೋದು ನಿಮಗೆ ಕ್ಲಿಯರಾಗಿ ಕಾಣಿಸ್ತಾ ಇರುತ್ತೆ. ರಿಸರ್ಚ್ ಡಿಸೈನ್ ಮಾಡೋದ್ರಿಂದ ನೀವೇನೋ ರಿಸರ್ಚ್ ಮಾಡಬೇಕು ಅನ್ನೋದು ಫಸ್ಟೇ ಏನಿಂದ ರಿಸರ್ಚ್ ಮಾಡಬೇಕು, ಹೇಗೆ ರಿಸರ್ಚ್ ಮಾಡಬೇಕು, ಯಾವ ಲೈಬ್ರರಿಯಿಂದ ಯಾವ ಬುಕ್ಸನ್ನು ತಗೋಬೇಕು, ಯಾವ ಇಯರ್ದು ಕ್ವಶನ್ ಪೇಪರ್ನ ನೋಡಬೇಕು. ಸೊ ಇದನ್ನೆಲ್ಲ ರಿಸರ್ಚ್ ನೋಡೋದ್ರಿಂದ ಏನಾಗುತ್ತೆ, ನಿಮಗೆ ಕ್ಲಿಯರ್ ಡೈರೆಕ್ಷನ್ನ ತೋರಿಸುತ್ತೆ. ಹೆಲ್ಪ್ಸ್ ಇನ್ ಡೇಟಾ ಕಲೆಕ್ಷನ್. ಏನೋ ಅದು ಗೈಡ್. ರಿಸರ್ಚ್ ಡಿಸೈನ್ ಏನು ಮಾಡುತ್ತೆ, ನಿಮಗೆ ಗೈಡ್ ಮಾಡುತ್ತೆ ಎಲ್ಲಿಂದ ಹೇಗೆ ಡೇಟಾನ ಕಲೆಕ್ಟ್ ಮಾಡಬೇಕು ಅಂತ. ಸೇವ್ಸ್ ಟೈಮ್. ಸೊ ಪ್ರಾಪರಾಗಿ ಪ್ಲ್ಯಾನ್ ಮಾಡೋದ್ರಿಂದ ಏನಾಗುತ್ತೆ, ಡಿಲೇ ಆಗೋದು ಅವಾಯ್ಡ್ ಆಗುತ್ತೆ. ನೆಕ್ಸ್ಟು ರಿಡ್ಯೂಸ್ ಕಾಸ್ಟ್. ಅನ್ನೆಸೆಸರಿ ಎಕ್ಸ್ಪೆನ್ಸಸ್ಸು ಕಮ್ಮಿ ಆಗುತ್ತೆ. ಇಂಪ್ರೂವ್ ಅಕ್ಯುರಸಿ. ನೀವು ಮಾಡೋ ಕೆಲಸ ಪರ್ಫೆಕ್ಟಾಗಿರುತ್ತೆ, ಯಾವುದೇ ಮಿಸ್ಟೇಕ್ ಇಲ್ಲದೆ ನಿಮ್ಮ ರಿಸರ್ಚು ಕಂಪ್ಲೀಟ್ ಆಗುತ್ತೆ. ಹೆಲ್ಪ್ಸ್ ಇನ್ ಪ್ರಾಪರ್ ಅನಾಲಿಸಿಸ್. ಏನಾಗುತ್ತೆ, ಡೇಟಾನ ಪ್ರಾಪರಾಗಿ ಅನಲೈಸ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಮತ್ತು ಡೇಟಾಸ್ ಎಲ್ಲ ಏನಾಗುತ್ತೆ ಆವಾಗ ಅಂದರೆ ಈಸಿಯಾಗಿರುತ್ತೆ ಮತ್ತು ಸಿಂಪಲಾಗಿರುತ್ತೆ. ನಿಮಗೆ ಒನ್ ಟೇಕಲ್ಲೇ ಅರ್ಥ ಆಗಿಬಿಡುತ್ತೆ ಡೇಟಾಸ್ ಇರುತ್ತೆ. ನೆಕ್ಸ್ಟು ಅವಾಯ್ಡ್ ಕನ್ಫ್ಯೂಷನ್. ಏನಾಗುತ್ತೆ, ನೀವು ಮಾಡುವಾಗ ಕನ್ಫ್ಯೂಷನ್ ಆಗೋದು, ತಲೆ ಕೆಡೋದು, ಸೈಕ್ ಆಗೋದು, ಸೊ ಅದೆಲ್ಲನೂ ಆಗೋದಿಲ್ಲ, ಅದೆಲ್ಲ ಕಂಟ್ರೋಲ್ ಆಗುತ್ತೆ. ಇಂಪ್ರೂವ್ ಕ್ವಾಲಿಟಿ ಆಫ್ ರಿಸರ್ಚ್. ಸೊ ನೀವು ಫಸ್ಟೇ ಪ್ಲ್ಯಾನ್ ಮಾಡಿ ಡಿಸೈನ್ ಮಾಡ್ಕೊಂಡು ಇಟ್ಕೊಳ್ಳೋದ್ರಿಂದ ಏನಾಗುತ್ತೆ, ನಿಮ್ಮ ರಿಸರ್ಚು ಇನ್ನೂ ತುಂಬ ಬೆಟರಾಗಿ ಬರುತ್ತೆ. ರಿಸಲ್ಟ್ ಏನಾಗುತ್ತೆ, ತುಂಬ ಬೆಟರಾಗಿ ಬರುತ್ತೆ. ಹೆಲ್ಪ್ಸ್ ಇನ್ ಡಿಸಿಷನ್ ಮೇಕಿಂಗ್. ಸೊ ನೀವೇನು ರಿಸರ್ಚ್ ಮಾಡ್ತಿದ್ದೆ ಅದು ಬಿಸ್ನೆಸ್ ಯೂಸ್ಫುಲ್ ಇರುತ್ತೆ, ಇಲ್ಲ ಎಜುಕೇಷನ್ ರಿಲೇಟೆಡು, ಇಲ್ಲ ಸೋಷಲ್
ಡಿಸಿಷನ್ ರಿಲೇಟೆಡ್ ಇರುತ್ತೆ. ಇವಾಗ ಅರ್ಥ ಆಯ್ತಲ್ಲ, ಕ್ಯಾರೆಕ್ಟರ್ಸು, ಸಿಗ್ನಿಫಿಕೆನ್ಸು, ಇಂಪಾರ್ಟೆನ್ಸು ಮೂರೂ ಸೇಮ್ ಕಂಟೆಂಟೇ ಇರುತ್ತೆ ನಿಮಗೆ. ಇವಾಗ ನೆಕ್ಸ್ಟ್ ಟೈಪ್ಸ್ ಆಫ್ ರಿಸರ್ಚ್ ಡಿಸೈನ್ ನೋಡೋಣ. ಇವಾಗ ನೆಕ್ಸ್ಟು ಟೈಪ್ಸ್ ಆಫ್ ರಿಸರ್ಚ್ ಡಿಸೈನ್ 3 ಟೈಪ್ಸ್ ಬರುತ್ತೆ: ಎಕ್ಸ್ಪ್ಲೋರೇಟರಿ, ಡಿಸ್ಕ್ರಿಪ್ಟಿವ್, ಕ್ಯಾಶುವಲ್. ಇವಾಗ ಇದಕ್ಕಿಂತ ಮುಂಚೆ ಸ್ಟೋರಿ ಹೇಳ್ತೀನಿ. ಯಾವುದು ಸ್ಟೋರಿ ಕೇಳೋಕ್ಕೆ ಇಷ್ಟ ಇಲ್ಲ ಅಂದರೆ 1 ಮಿನಿಟು ಇದು ಓಡಿಸ್ಬಿಡಿ ಆಯಿತಾ. ಯಾಕಂದರೆ ನಿಮಗೆ ಸ್ಟೋರಿ ಹೇಳ್ತಾನೋ ಎಕ್ಸಾಂಪಲ್ಸ್ ಕೊಡೋತನೋ ಹೇಳಿದ್ರೆ ಏನಾಗುತ್ತೆ, ಈಸಿಯಾಗಿ ಇನ್ನು ತಲೆಯಲ್ಲಿ ಕೂತ್ಕೊಳ್ಳುತ್ತಂತ ಅಷ್ಟೇ. ಇವಾಗ ಎಕ್ಸ್ಪ್ಲೋರೇಟರಿ ರಿಸರ್ಚ್ ಡಿಸೈನ್ ಅಂತ ಏನಂತ ನೋಡೋಣ. ಎಕ್ಸ್ಪ್ಲೋರೇಟರಿ ಅಂತ ಏನು ಗೊತ್ತೇ ಇಲ್ಲ, ಯಾವುದಾದ್ರೂ ಒಂದು ವಿಷಯದ ಬಗ್ಗೆ ರಿಸರ್ಚ್ ಮಾಡಬೇಕು, ಇನ್ವೆಸ್ಟಿಗೇಟ್ ಮಾಡಬೇಕು ಡೀಪಾಗಿ ಅಂತ ಅಲ್ವಾ. ಸೊ ಹಾಗೆಯೇ ಇವಾಗ ಒಂದು ಎಕ್ಸಾಂಪಲ್ ಕೊಡ್ತೀನಿ. ಏನಂದರೆ ಎಕ್ಸ್ಪ್ಲೋರೇಟರಿ ರಿಸರ್ಚ್ ಡಿಸೈನ್ ಅಂತ, ಇವಾಗ ಒಂದು ಕಂಪನಿ ಇರುತ್ತೆ. ಒಂದು ಕಂಪನಿ ಸೇಲ್ಸ್ ಇದಕ್ಕಿದ್ದಂಗೆ ಬಿದ್ದೋಗ್ಬಿಡುತ್ತೆ. ಸೊ ಅವ್ರಿಗೆ ಫುಲ್ಲು ಸಡನ್ನಾಗಿ ಏನು ಈ ರೇಂಜಲ್ಲಿ ಡಿಕ್ರೀಸ್ ಆಗಿಬಿಟ್ಟಿದೆಯಲ್ಲ ಅಂತ ಏನು ಮಾಡ್ತಾರೆ, ಎಕ್ಸಾಕ್ಟ್ ರೀಸನ್ ಗೊತ್ತೇ ಇಲ್ಲ. ಸೊ ಅವರು ಏನು ಮಾಡ್ತಾರೆ, ಪ್ರೀವಿಯಸ್ ಕಸ್ಟಮರ್ಸ್ ನಮ್ಮ ಹತ್ರ ಬಟ್ಟೆ ತೊಗೋತಿದ್ದೆಲ್ಲ ಅವ್ರ ಹತ್ರ ಹೋಗ್ಬಿಟ್ಟು ಮಾತಾಡ್ತಾರೆ. ಕಸ್ಟಮರ್ಸ್ ಇರ್ಬೋದು, ಇಲ್ಲ ಶಾಪ್ ಕೀಪರ್ಸ್ ಹತ್ರನೋ, ಇಲ್ಲ ಎಂಪ್ಲಾಯೀಸ್ ಹತ್ರನೋ ಮಾತಾಡ್ತಾರೆ. ಯಾಕಂದರೆ ಅವ್ರಿಗೆ ಏನು ಪ್ರಾಬ್ಲಮ್ ಆಗ್ತಿದೆ ಅಂತ ಗೊತ್ತಾಗಬೇಕು. ಸೊ ಏನು ಮಾಡ್ತಿದ್ದಾರೆ, ಇಲ್ಲಿ ಸೇಲ್ಸ್ ಬಿದ್ದೋಗಿದೆ ಅಂದಿದ ತಕ್ಷಣ ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾರೆ. ಸೊ ಈ ಥರ ಇನ್ವೆಸ್ಟಿಗೇಷನ್ ಮಾಡೋದ್ರಿಂದ ಏನಾಗುತ್ತೆ, ಏನು ಪ್ರಾಬ್ಲಮ್ ಆಗಿದೆ ಅಂತ ಗೊತ್ತಾಗುತ್ತೆ, ಹೊಸ ಐಡಿಯಾಸ್ ಕಲೆಕ್ಟ್ ಆಗುತ್ತೆ, ಆಮೇಲೆ ಫೈನಲ್ ಕನ್ಕ್ಲೂಷನ್ಗೆ ಬರ್ತೀವಿ. ಅರ್ಥ ಆಯ್ತಾ? ಈಗ ಎಕ್ಸ್ಪ್ಲೋರೇಟರಿ ರಿಸರ್ಚ್ ಅಂದರೆ ನಿಮಗೆ ಗೊತ್ತಾಯ್ತಲ್ವಾ, ಡಿಸ್ಕವರ್ ನ್ಯೂ ಐಡಿಯಾಸ್, ಅಂಡರ್ಸ್ಟ್ಯಾಂಡ್ ಎ ಪ್ರಾಬ್ಲಮ್ ಫಾರ್ ಫಸ್ಟ್ ಟೈಮ್. ಏನೋ ಒಂದು ಪ್ರಾಬ್ಲಮ್ ಆಗ್ತಾಯಿದೆ, ಇಲ್ಲ ಏನೋ ಒಂದನ್ನು ನೀವು ದಬಾಕಬೇಕು ಅನ್ನುವಾಗ ಏನು ಮಾಡಬೇಕು, ನೀವು ಫಸ್ಟು ಇನ್ವೆಸ್ಟಿಗೇಟ್ ಮಾಡಬೇಕಲ್ವಾ. ಏನಾದರೂ ಒಂದು ಕೆಲಸ ಮಾಡಬೇಕಂದ್ರೆ ಹೇಗೆ ನೀವು ಇನ್ವೆಸ್ಟಿಗೇಟ್ ಮಾಡ್ತೀರೋ ಹಾಗೆಯೇ ಎಕ್ಸ್ಪ್ಲೋರ್ ಮಾಡೋದು. ಯಾವುದೋ ಒಂದು ವಿಷಯ ಇದೆ ಅದನ್ನು ಹೊರಗಡೆ ತರೋದು, ಎಕ್ಸ್ಪ್ಲೋರ್ ಮಾಡೋದು. ರಿಸರ್ಚ್ ಡಿಸೈನಲ್ಲಿ ಹೇಗೆ ಎಕ್ಸ್ಪ್ಲೋರ್ ಮಾಡ್ತೀವಿ ಅಂದರೆ, ನಿಮಗೆ ಒಂದು ವಿಷಯದ ಬಗ್ಗೆ ಏನೂ ಐಡಿಯಾ ಇರಲ್ಲ, ಒಂದು ಪೈಸೆ ಅಷ್ಟು ನಾಲೆಜ್ ಇರಲ್ಲ. ಸೊ ಅವಾಗ ಫಸ್ಟ್ ಸ್ಟೆಪ್ ಏನು ಅಂತ ಅಂದರೆ, ರಿಸರ್ಚ್ ಮಾಡುವಾಗ ನೀವು ಅದು ಏನು ಪ್ರಾಬ್ಲಮ್ ಆಗ್ತಿದೆ ಅನ್ನೋದನ್ನು ನೀವು ಎಕ್ಸ್ಪ್ಲೋರ್ ಮಾಡಬೇಕು. ಸೊ ಎಕ್ಸ್ಪ್ಲೋರ್ ಮಾಡೋದ್ರಿಂದ ಏನಾಗುತ್ತೆ, ಹೊಸ ಐಡಿಯಾಸ್ ಬರುತ್ತೆ, ನಿಮಗೆ ರಿಸಲ್ಟ್ ಸಿಗುತ್ತೆ, ಆಮೇಲೆ ಬೇಸಿಕ್ ಕಾನ್ಸೆಪ್ಟು ನಿಮ್ಗೆ ಅರ್ಥ ಆಗುತ್ತೆ. ಏನು ತಪ್ಪು ಮಾಡಿದ್ದಕ್ಕೆ ನಾವು ಈ ಥರ ಪ್ರಾಬ್ಲಮ್ ಆಯಿತು, ಸೇಲ್ಸ್ ಯಾಕೆ ಬಿದ್ದೋಯ್ತು, ಇವಾಗ ಸೇಲ್ಸದ್ದು ಹೇಳ್ತಾ ಇದ್ದೆ ನಾನು. ಸೇಲ್ಸ್ ಯಾಕೆ ಸಡನ್ನಾಗಿ ಬಿದ್ದೋಯ್ತು ಅಂದರೆ, ನಾವೇನು ಮಾಡಿದ್ವಿ, ಕಾಸ್ಟನ್ನ ಜಾಸ್ತಿ ಮಾಡಿಬಿಟ್ಟಿದ್ವಿ. ಸೊ ಏನಾಯಿತು, ಬೇಸಿಕ್ ನಮಗೆ ಅರ್ಥ ಆಯ್ತಲ್ವ ಎಕ್ಸ್ಪ್ಲೋರೇಟರಿ. ನೆಕ್ಸ್ಟು ಡಿಸ್ಕ್ರಿಪ್ಟಿವ್ ರಿಸರ್ಚ್ ಡಿಸೈನ್ ಅಂದರೆ, ಇವಾಗ ನಿಮ್ಮ ಕಾಲೇಜಲ್ಲಿ ಇರುತ್ತೆ ಅಂದ್ಕೊಳ್ಳಿ. ಕಾಲೇಜಲ್ಲಿ ತುಂಬ ಜನ ಆನ್ಲೈನ್ ಕ್ಲಾಸಸ್ಸು, ಆಫ್ಲೈನ್ ಕ್ಲಾಸ್ ರೂಮ್ ಲರ್ನಿಂಗ್ಸ್ನ ಸೆಲೆಕ್ಟ್ ಮಾಡ್ಕೋತಾರೆ. ಸೊ ಏನು ಮಾಡ್ತಾರೆ, ಡಿಸ್ಕ್ರಿಪ್ಟಿವ್ ಬಗ್ಗೆ ನಾನು ಹೇಳ್ತಿರೋದು. ಏನು ಮಾಡ್ತಾರೆ ಅಂದರೆ, ಇವಾಗ ಡೇಟಾಸ್ನ ಕಲೆಕ್ಟ್ ಮಾಡ್ತಾರೆ, ಸ್ವಲ್ಪ ಸರ್ವೆ ಮಾಡೋದಿರ್ಬೋದು, ಕ್ವಶನರೀಸ್ನ ಕೇಳೋದಿರ್ಬೋದು. ಸೊ ಅದರಿಂದ ಏನಾಗುತ್ತೆ, ನಮ್ಗೆ ಈಸಿಯಾಗಿ ಎಷ್ಟು ಪರ್ಸೆಂಟೇಜ್ ಜನ ಆನ್ಲೈನ್ ಕ್ಲಾಸ್ ಬೇಕು ಅಂತಾರೆ, ಇನ್ನು ಎಷ್ಟು ಪರ್ಸೆಂಟ್ ಜನ ಕ್ಲಾಸ್ ರೂಮನ್ನು ರೆಫರ್ ಮಾಡ್ತಾರೆ ಅನ್ನೋದು ನಮಗೆ ಗೊತ್ತಾಗುತ್ತೆ. ಇವಾಗ ಪ್ರೆಸೆಂಟ್ ಸಿಚುವೇಶನ್ನ ನಾವು ಕ್ವಶನರಿ ಮೂಲಕನೋ ಸರ್ವೆ ಮೂಲಕನೋ ಮಾಡ್ತೀವಲ್ವ, ಅದನ್ನು ಡಿಸ್ಕ್ರಿಪ್ಟಿವ್ ಅಂತ ಹೇಳ್ತೀವಿ. ಡಿಸ್ಕ್ರಿಪ್ಟಿವ್ ರಿಸರ್ಚ್ ಈಸ್ ಯೂಸ್ಡ್ ಇನ್ ಡಿಸ್ಕ್ರೈಬ್ ದ ಕ್ಯಾರೆಕ್ಟರ್ ಆಫ್ ಎ ಪರ್ಸನ್, ಸಿಚುವೇಶನ್ ಆರ್ ಗ್ರೂಪ್. ಇಟ್ ಎಕ್ಸ್ಪ್ಲೈನ್ ವಾಟ್ ಈಸ್ ಹ್ಯಾಪನಿಂಗ್ ಇನ್ ರಿಸರ್ಚ್ ಪ್ರಾಬ್ಲಮ್. ಯಾಕೆ ಈ ರಿಸರ್ಚ್ ಪ್ರಾಬ್ಲಮ್ ಆಗ್ತಾ ಇದೆ ಅನ್ನೋದನ್ನು ಫೈಂಡ್ ಔಟ್ ಮಾಡುತ್ತೆ. ಸೊ ಈ ಸರ್ವೆ ಮಾಡೋದ್ರಿಂದ ನಮ್ಗೇನು ಗೊತ್ತಾಗುತ್ತೆ, ಡೀಟೇಲ್ಡ್ ಇನ್ಫಾರ್ಮೇಷನ್ ಗೊತ್ತಾಗುತ್ತೆ, ಮತ್ತು ನೆಕ್ಸ್ಟ್ ನಾವು ಹೇಗೆ ಪ್ಲ್ಯಾನ್ ಮಾಡಬೇಕು ಅನ್ನೋದು ಗೊತ್ತಾಗುತ್ತೆ. ಎಲ್ಲ ಹೇಗೆ ಗೊತ್ತಾಗುತ್ತೆ, ಸರ್ವೆ ಮಾಡೋದ್ರಿಂದ, ಮತ್ತು ಅದನ್ನು ಪ್ರಾಪರಾಗಿ ಅಬ್ಸರ್ವ್ ಮಾಡೋದ್ರಿಂದ ನಮಗೆ ಗೊತ್ತಾಗುತ್ತೆ. ಆಮೇಲೆ ಪ್ರೆಸೆಂಟ್ ಸಿಚುವೇಶನ್ ಹೇಗೆ ಓಡ್ತಾ ಇದೆ ಅನ್ನೋದು ನಮಗೆ ಗೊತ್ತಾಗುತ್ತೆ. ಸತ್ಯ ಏನು ಅಂತ ನಮಗೆ ಪ್ರೆಸೆಂಟಲ್ಲಿ ಗೊತ್ತಾಗುತ್ತೆ. ಡಿಸ್ಕ್ರಿಪ್ಟಿವ್ ಅಂದರೆ ಏನು, ಪ್ರೆಸೆಂಟಲ್ಲಿ ಏನಾಗ್ತಾ ಇದೆ ಅನ್ನೋದನ್ನು ನಾವು ಸರ್ವೆ ಮೂಲಕ ತಿಳ್ಕೊಳ್ಳೋದು. ನೆಕ್ಸ್ಟು ಕ್ಯಾಶುವಲ್ ರಿಸರ್ಚ್ ಡಿಸೈನ್. ಇವಾಗ ಎಕ್ಸಾಂಪಲ್ ಕೊಡ್ತೀನಿ. ಕ್ಯಾಶುವಲ್ ರಿಸರ್ಚ್ ಡಿಸೈನ್ ಏನಂದರೆ, ಇವಾಗ ನಾನು ಹೇಳಿದೆ ನಿಮಗೆ ಸೇಲ್ಸ್ ಒಂದು ಹೇಳಿದೆ, ಕ್ಲಾಸ್ ರೂಮ್ ಅಂತ ಒಂದು ಹೇಳಿದೆ ಅಲ್ವಾ. ಇವಾಗ ಇನ್ನೊಂದು ನೋಡೋಣ. ಇನ್ನೊಂದು ಅಂದರೆ, ಇವಾಗ 2 ಪ್ರಾಡಕ್ಟ್ನ ನಾನು ಲಾಂಚ್ ಮಾಡಿದ್ದೀನಿ. ಸೊ ನಾನು ಏನು ಮಾಡಬೇಕಂದ್ರೆ, 2 ರಿಲೇಷನ್ನ ಚೆಕ್ ಮಾಡಬೇಕಲ್ವಾ, 2 ಹೇಗೆ ವರ್ಕ್ ಆಗುತ್ತೆ ಅಂತ ನನಗೆ ಗೊತ್ತಾಗಬೇಕಲ್ವಾ. ಸೊ ಏನು ಮಾಡ್ತೀನಿ, 2 ಪ್ರಾಡಕ್ಟ್ ಲಾಂಚ್ ಮಾಡಿದ್ದೀನಿ. ಒಂದು ಪ್ರಾಡಕ್ಟ್ಗೆ ಅಡ್ವರ್ಟೈಸ್ಮೆಂಟ್ ಕೊಡ್ತೀನಿ, ಸಖತ್ತಾಗಿ ಖರ್ಚು ಮಾಡಿ ಅಡ್ವರ್ಟೈಸ್ಮೆಂಟನ್ನ ಕೊಟ್ಟು ಪ್ರಾಡಕ್ಟು ಸೇಲ್ಗಿರ್ತೀನಿ. ಇನ್ನೊಂದಕ್ಕೆ ಏನು ಮಾಡಲ್ಲ, ಡೈರೆಕ್ಟಾಗಿ ಪ್ರಾಡಕ್ಟಿಗೆ ಸೇಲ್ಗಿರ್ತೀನಿ. ಓಕೆನಾ? ಆಮೇಲೆ ಏನಾಗುತ್ತೆ ಅಂದರೆ, ನಾನು 2 ಮಧ್ಯೆ ಕಂಪೇರ್ ಮಾಡ್ತೀನಿ. ಅಡ್ವರ್ಟೈಸ್ಮೆಂಟ್ ಕೊಟ್ಟು ಆ ಪ್ರಾಡಕ್ಟ್ ಎಷ್ಟು ಸೇಲ್ ಆಗಿದೆ, ಅಡ್ವರ್ಟೈಸ್ಮೆಂಟ್ ಕೊಡದೆ ಈ ಪ್ರಾಡಕ್ಟ್ ಎಷ್ಟು ಸೇಲ್ ಆಗಿದೆ. ಸೊ ಇವಾಗ ನೆಕ್ಸ್ಟು ನಾನು ಏನು ಮಾಡಬೇಕು ಅಂದರೆ,
ಏನು ರಿಸರ್ಚ್ ಮಾಡ್ತೀನಿ ಅಂದರೆ ಇವು ಮಧ್ಯದಲ್ಲಿ ಇವಾಗ ನಾನು ಅಡ್ವರ್ಟೈಸ್ಮೆಂಟ್ ಕೊಡಬೇಕಾ ಕೊಡಬಾರ್ದಾ ಅನ್ನೋದು ನನಗೆ ಡಿಫ್ರೆನ್ಸ್ ಗೊತ್ತಾಗುತ್ತೆ. ಏನು ಗೊತ್ತಾಗುತ್ತೆ? ಕಾಸಸ್ ಆ್ಯಂಡ್ ಎಫೆಕ್ಟ್ಸ್ ಆಫ್ ರಿಲೇಷನ್ಶಿಪ್ ಬಿಟ್ವೀನ್ ಟೂ ವೇರಿಯಬಲ್ಸ್. ಏನು, ಎರಡು ಪ್ರಾಡಕ್ಟ್ ಇದೆ, ಎಕ್ಸು ವೈ ಅಂತ ಅಂದ್ಕೊಳ್ಳಿ. ಪ್ರಾಡಕ್ಟ್ ಎಕ್ಸು ಅಡ್ವರ್ಟೈಸ್ಮೆಂಟ್ ಕೊಟ್ಟಿದ್ದಕ್ಕೆ ತುಂಬ ಸಖತ್ತಾಗಿ ಸೇಲ್ ಆಯಿತು, ಪ್ರಾಡಕ್ಟ್ ವೈಯು ಸೇಲ್ ಆಗಿಲ್ಲ. ನೆಕ್ಸ್ಟ್ ಸತಿ ಏನು ಮಾಡ್ತೀನಿ, ಪ್ರಾಡಕ್ಟ್ ವೈಗೂ ನಾನು ಅಡ್ವರ್ಟೈಸ್ಮೆಂಟ್ ಕೊಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಅವಾಗ ಏನಾಗುತ್ತೆ, ಪ್ರಾಡಕ್ಟ್ ಎಕ್ಸು ಪ್ರಾಡಕ್ಟ್ ವೈ ಎರಡು ಸೇಲ್ ಆಗುತ್ತೆ. ಇನ್ ಕೇಸ್ ಪ್ರಾಡಕ್ಟ್ ವೈಯು ಏನೋ ಒಂದು ಸೊಪ್ಪೋ ತರಕಾರಿನೋ ಅಂತ ಅಂದ್ಕೊಳ್ಳಿ, ಓಕೆನಾ, ಅದು ಅಡ್ವರ್ಟೈಸ್ಮೆಂಟ್ ಕೊಡ್ದೇ ಜಾಸ್ತಿ ಸೇಲ್ ಆಯಿತು ಅಂತ ಏನು ಮಾಡ್ತೀನಿ, ಪ್ರಾಡಕ್ಟ್ ಎಕ್ಸ್ಗೂ ನಾನು ಅಡ್ವರ್ಟೈಸ್ಮೆಂಟ್ ಕೊಡೋದನ್ನು ಸ್ಟಾಪ್ ಮಾಡ್ತೀನಿ. ಅರ್ಥ ಆಯ್ತಲ್ಲ? ಕ್ಯಾಶುವಲ್ ರಿಸರ್ಚ್ ಈಸ್ ಯೂಸ್ಡ್ ಟು ಫೈಂಡ್ ದ ಕಾಸಸ್ ಆ್ಯಂಡ್ ಎಫೆಕ್ಟ್ಸ್ ಬಿಟ್ವೀನ್ ಕಾಸಸ್ ಆ್ಯಂಡ್ ಎಫೆಕ್ಟ್ಸ್ ರಿಲೇಷನ್ಶಿಪ್ ಬಿಟ್ವೀನ್ ಟೂ ವೇರಿಯಬಲ್ಸ್. ಇಟ್ ಎಕ್ಸ್ಪ್ಲೈನ್ಸ್ ವೈ ಸಮಥಿಂಗ್ ಹ್ಯಾಪನ್ಸ್. ಸೊ ಏನು ಮಾಡ್ತೀವಿ, ಇದೆರಡು ಮಧ್ಯೆ ನೋಡ್ತೀವಿ, ಓಕೆನಾ. ನೆಕ್ಸ್ಟು ಕಾಂಪೊನೆಂಟ್ಸ್ ಆಫ್ ರಿಸರ್ಚ್ ಡಿಸೈನ್ ನೋಡೋಣ. ನೆಕ್ಸ್ಟು ಕಾಂಪೊನೆಂಟ್ಸ್ ಆಫ್ ರಿಸರ್ಚ್ ಡಿಸೈನ್. ಸೊ 4 ಕಾಂಪೊನೆಂಟ್ಸ್ ಬರುತ್ತೆ. ಸ್ಯಾಂಪ್ಲಿಂಗ್ ಡಿಸೈನ್, ಅಬ್ಸರ್ವೇಷನಲ್ ಡಿಸೈನ್, ಸ್ಟ್ಯಾಟಿಸ್ಟಿಕಲ್ ಡಿಸೈನ್, ಆಪರೇಷನಲ್ ಡಿಸೈನ್. ಸೊ ಇವಾಗ ಸ್ಯಾಂಪ್ಲಿಂಗ್ ಡಿಸೈನ್ ಅಂದರೆ ಇಟ್ ರೆಫರ್ಸ್ ಟು ಮೆಥಡ್ ಆಫ್ ಸೆಲೆಕ್ಟಿಂಗ್ ಸ್ಯಾಂಪಲ್ಸ್ ಫ್ರಮ್ ಪಾಪ್ಯುಲೇಷನ್. ಇವಾಗ ನೀವೇನೋ ರಿಸರ್ಚ್ ಮಾಡ್ತಿದ್ದೀರ ಅಂತ, ಇವಾಗ 1000 ಇರುತ್ತೆ ಅಂದ್ಕೊಳ್ಳಿ, ಅದರಲ್ಲಿ 1000 ಮೆಂಬರ್ಸಲ್ಲಿ ಬರೀ ಒಂದು 100 ಜನನ ನೀವೇನು ಮಾಡ್ತೀರ, ಸೆಲೆಕ್ಟ್ ಮಾಡ್ತೀರ. ಇವಾಗ ನಿಮಗೂ ಏನು ಮಾಡ್ತಾರೆ, ಏನಾದರೂ ಒಂದು ಪ್ರಾಡಕ್ಟ್ ಲಾಂಚ್ ಮಾಡಿದಾಗ ಏನು ಮಾಡ್ತಾರೆ, ಸ್ಯಾಂಪಲ್ಗೆ ಪ್ರಾಡಕ್ಟ್ಸ್ ಕೊಡ್ತಾರೆ ಗೊತ್ತಾ, ನಿಮಗೆ ಯೂಸ್ ಮಾಡೋದಕ್ಕೆ, ತಿನ್ನೋಕ್ಕೆ. ಇವಾಗ ಸ್ವೀಟ್ ಅಂಗಡಿಗೆ ಹೋಗಿದ ತಕ್ಷಣ ನೀವು ಸ್ವೀಟ್ ತೊಗೊಳೋಕ್ಕಿಂತ ಮುಂಚೆ ಸ್ವಲ್ಪ ಸ್ಯಾಂಪಲ್ ಕೊಡ್ತಾರಲ್ವ, ಒಂದು ಸ್ವಲ್ಪ ತಿನ್ನು ನೋಡಿ ಅಂತ. ಸೊ ಸ್ಯಾಂಪ್ಲಿಂಗ್ ಡಿಸೈನ್, ನೀವೇನೋ ಒಂದು ರಿಸರ್ಚ್ ಮಾಡುವಾಗ ತುಂಬ ಸರ್ವೆ ತೊಗೋಬೇಕು ಕಸ್ಟಮರ್ಸ್ ಕಡೆಯಿಂದ, ಏನೋ ನಿಮ್ಮ ಪ್ರಾಡಕ್ಟನ್ನು ಮಾರ್ಕೆಟಿಂಗ್ ಮಾಡಬೇಕು ಅಂದಾಗ 1000 ಜನದಲ್ಲಿ ಒಂದು 100 ಜನ ರೆಗ್ಯುಲರ್ ಕಸ್ಟಮರ್ಸ್ನ ತೊಗೊಂಡು ಸ್ಯಾಂಪ್ಲಿಂಗ್ ಮಾಡೋದು. ನಮ್ಮ ಪ್ರಾಡಕ್ಟ್ ಇದನ್ನು ಹೊಸದಾಗಿ ಲಾಂಚ್ ಮಾಡಿದ್ದೀವಿ, ಇದರಲ್ಲಿ ಏನಾದರೂ ಚೇಂಜಸ್ ಮಾಡಬೇಕಾ, ಪ್ರೈಸ್ ಜಾಸ್ತಿ ಆಯಿತಾ ಕಮ್ಮಿ ಆಯಿತಾ ವರ್ತಿದೆಯಾ ಅಂತ ಹೇಳಿಬಿಟ್ಟು ಅವರಿಂದ ಫೀಡ್ಬ್ಯಾಕ್ ತೊಗೊಳ್ಳೋದು. ನೆಕ್ಸ್ಟು ಅಬ್ಸರ್ವೇಷನಲ್ ಡಿಸೈನ್, ಅವ್ರ ಕಡೆಯಿಂದ ಫೀಡ್ಬ್ಯಾಕ್ ತೊಗೊಂಡು ಅದನ್ನು ಅಬ್ಸರ್ವ್ ಮಾಡೋದು. ಹೇಗೆ ಅಂದರೆ ಯಾರು ಜಾಸ್ತಿ, ಇವಾಗ ಸಿಮಿಲರ್ ಆಗಿ 90% ಜನ ಒಂದೇ ಹೇಳಿದ್ದಾರೆ, 10% ಡಿಫ್ರೆಂಟಾಗಿ ಹೇಳಿದ್ದಾರೆ ಅಂದರೆ 90%ಗೆ ಅಬ್ಸರ್ವ್ ಮಾಡಬೇಕು, ಅದನ್ನು ಏನೇನು ಹೇಳಿದ, ಏನೇನು ಪಾಯಿಂಟ್ಸ್ ತೊಗೋಬೇಕು ಆ ಥರ ಅಬ್ಸರ್ವ್ ಮಾಡಬೇಕು. ನೆಕ್ಸ್ಟು ಸ್ಟ್ಯಾಟಿಸ್ಟಿಕಲ್ ಡಿಸೈನ್ ಅಂದರೆ ಅನಲೈಸ್ ಮಾಡಬೇಕು. ನಾವೇನು ಡೇಟಾ ಕಲೆಕ್ಟ್ ಮಾಡಿದ್ವಲ್ಲ, ಅಬ್ಸರ್ವ್ ಮಾಡಿ ಅದನ್ನು ಅನಲೈಸ್ ಮಾಡಬೇಕು. ಹೇಗೆ ಅನಲೈಸ್ ಮಾಡ್ತೀವಿ ಅಂದರೆ ಸ್ಟ್ಯಾಟಿಸ್ಟಿಕಲ್ ಟೂಲ್ ಅಂದರೆ ಬಾರ್ ಡಯಾಗ್ರಾಮು, ಪೈ ಚಾಟು. ಸೊ ಅದ್ರ ಮೂಲಕ ಇವಾಗ ನೋಡಿ, ಒಂದು ಸರ್ಕಲ್ ರೌಂಡಾಗಿರುತ್ತೆ ಅಂದ್ಕೊಳ್ಳಿ, ಅದರಲ್ಲಿ 90% ಒಂದು ಆನ್ಸರ್ ಕೊಟ್ಟಿದೆ, 10% ಒಂದು ಆನ್ಸರ್ ಕೊಟ್ಟಿದೆ ಅಂದಾಗ ನಮ್ಗೆ ಈಸಿಯಾಗಿ ಪ್ರಿಂಟ್ ಮಾಡೋದಕ್ಕೆ ಈಸಿ ಆಗುತ್ತೆ. ನೆಕ್ಸ್ಟು ಆಪರೇಷನಲ್ ಡಿಸೈನ್. ಇವಾಗ ಆಪರೇಷನಲ್ ಅಂದರೆ ಇವಾಗ ನಾವು ಏನೇನು ಮಾಡಿದ್ವಿ ಅಲ್ವಾ, ನೆಕ್ಸ್ಟ್ ಏನಂದರೆ ಟೆಕ್ನಿಕ್ಸ್ ಆಫ್ ಕ್ಯಾರಿಂಗ್ ಔಟ್ ದ ರಿಸರ್ಚ್ ವರ್ಕ್. ಏನು ರಿಸರ್ಚ್ ವರ್ಕ್ ಮಾಡ್ತಿದ್ದೆ ಅಲ್ವಾ, ಅದನ್ನು ಹೇಗೆ ಕಂಡಕ್ಟ್ ಮಾಡಬೇಕು, ಯಾವ ಥರ ಪ್ರೊಸೀಜರ್ನ ಫಾಲೋ ಮಾಡಬೇಕು, ಏನು ಸ್ಟೆಪ್ಸನ್ನ ನೀವು ತೊಗೋಬೇಕು, ಹೇಗೆ ಪ್ಲ್ಯಾನ್ ಮಾಡಬೇಕು, ಶೆಡ್ಯೂಲ್ ಪ್ಲ್ಯಾನ್ ಮಾಡೋದು, ಟೈಮು, ಕಾಸ್ಟು, ಮ್ಯಾನ್ ಪವರ್, ಎಷ್ಟು ಜನನ ಇಟ್ಕೊಂಡು ರಿಸರ್ಚ್ ಮಾಡಬೇಕು. ಸೊ ಇದಿಷ್ಟು ಏನು ಕಾಂಪೊನೆಂಟ್ಸ್ ಆಫ್ ರಿಸರ್ಚ್ ಡಿಸೈನ್. ನೆಕ್ಸ್ಟ್ ಕಾನ್ಸೆಪ್ಟ್, ಇದೇ ಚಾಪ್ಟರಲ್ಲಿ ಕಾನ್ಸೆಪ್ಟ್ ಚೇಂಜ್ ಆಗುತ್ತೆ. ಇವಾಗ ಸ್ಯಾಂಪ್ಲಿಂಗ್, ಮೀನಿಂಗ್ ಆಫ್ ಸ್ಯಾಂಪಲ್, ಸ್ಯಾಂಪ್ಲಿಂಗ್ ಏರ್, ಸ್ಯಾಂಪ್ಲಿಂಗ್ ಸೈಜ್. ಸೊ ಇದಿಷ್ಟನ್ನ ನೋಡೋಣ. ಇವಾಗ ಸ್ಯಾಂಪ್ಲಿಂಗ್ ಅಂದರೆ ಏನು ಅಂತ ನೋಡೋಣ. ಸ್ಯಾಂಪ್ಲಿಂಗ್ ಈಸ್ ದ ಪ್ರೋಸೆಸ್ ಆಫ್ ಸೆಲೆಕ್ಟಿಂಗ್ ಎ ಫ್ಯೂ ಐಟಮ್ಸ್. ಏನು ಸ್ಯಾಂಪ್ಲಿಂಗ್ ಅಂದರೆ ಏನು, ಫ್ಯೂ ಐಟಮ್ಸ್ ಆರ್ ಪೀಪಲ್ಸ್ ಫ್ರಮ್ ಅ ಲಾರ್ಜ್ ಗ್ರೂಪ್ for the purpose of study. Instead of studying the whole population, the researchers study only part of it. ಓಕೆನಾ. ಇವಾಗ ಸ್ಯಾಂಪ್ಲಿಂಗ್ ಅಂದರೆ ಏನು ಅಂದರೆ ತುಂಬ ಜನದಲ್ಲಿ ಒಂದು ಸ್ವಲ್ಪ ಜನನ ಸೆಲೆಕ್ಟ್ ಮಾಡ್ಕೊಳ್ಳೋದು. ಈಗ ಫಾರ್ ಎಕ್ಸಾಂಪಲ್, ಇವಾಗ ನೀವೇ ನೋಡಿರ್ತಾರೆ ಜಾತಿ ಅಂತ ಜಗಳ ಆಡ್ತಾ ಅಲ್ವಾ, ಇವಾಗ ಇಷ್ಟು ಕ್ಯಾಸ್ಟ್ ಅಂತ ಅಂದ್ಕೊಳ್ಳಿ. ಇವಾಗ ನಿಮ್ಮ ಮನೇಲಿ ಒಂದು ಫ್ಯಾಮಿಲಿ 10 ಫ್ಯಾಮಿಲಿ ಇದೆ ಅಂದ್ಕೊಳ್ಳಿ, 10 ಫ್ಯಾಮಿಲಿನೂ ನಾವು ಸ್ಟಡಿ ಮಾಡಬೇಕು ಅಂತ ಅವಶ್ಯಕತೆ ಇರಲ್ಲ. ಅದೇ ಒಂದೊಂದು ಫ್ಯಾಮಿಲಿಯಿಂದ ಒಬ್ಬೊಬ್ಬರನ್ನ ಕರ್ಕೊಂಡು ನಾವು ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಏನು ಅಂತ ಗೊತ್ತಾಗುತ್ತೆ. ಅಂದರೆ ಯಾವ ಥರ ಕಲ್ಚರ್ ಹೇಳ್ಕೊಟ್ಟಿದ್ದಾರೆ, ಮಗು ಹೇಗೆ ಬಿಹೇವ್ ಮಾಡುತ್ತೆ. ಈಗ ಒಂದು 10ನೇ ಕ್ಲಾಸ್ ಹುಡುಗನ ಕರೆಸಿ ಅವನ ಜೊತೆ ಮಾತಾಡಿದ್ರೆ ಇವನ ಫ್ಯಾಮಿಲಿ ಹೇಗಿದೆ ಅಂತ ಗೊತ್ತಾಗುತ್ತೆ. ಇವ್ರ ಅಪ್ಪ ಅಮ್ಮ ಹೇಗೆ ಬೆಳೆಸಿದ್ದಾರೆ, ಇವ್ರ ಅಪ್ಪ ಹೇಗೆ, ಅಮ್ಮ ಹೇಗೆ ಬೆಳೆಸಿದ್ದಾರೆ, ಕಷ್ಟದಲ್ಲಿದ್ದಾನ ಸುಖದಲ್ಲಿದ್ದಾನ, ಪ್ರತಿಯೊಂದು ಒಬ್ಬನ್ನ ಮಾಡೋದೇ ಗೊತ್ತಾಗುತ್ತೆ. ಅದೇ ಥರ ಎಲ್ಲ ಫ್ಯಾಮಿಲಿಯಿಂದ ಇಡೀ ಫ್ಯಾಮಿಲಿ 5 ಜನನ ಮಾಡೋ ಬದಲು ಅದ್ರಲ್ಲಿ ಒಬ್ಬೊಬ್ಬರನ್ನ ಪಿಕ್ ಮಾಡಿ ಮಾಡೋದನ್ನು ಸ್ಯಾಂಪ್ಲಿಂಗ್ ಅಂತ ಹೇಳ್ತೀವಿ. ಓಕೆನಾ. ಸ್ಯಾಂಪ್ಲಿಂಗ್ ಅಂದರೆ ಏನು, ಇಟ್ ಈಸ್ ಅ ಪ್ರೋಸೆಸ್ ಆಫ್ ಸೆಲೆಕ್ಟಿಂಗ್ ಫ್ಯೂ ಐಟಮ್ಸ್ ಆರ್ ಪೀಪಲ್ಸ್ ಫ್ರಮ್ ಅ ಲಾರ್ಜ್ ಗ್ರೂಪ್ ಫಾರ್ ದ ಪರ್ಪಸ್ ಆಫ್ ಸ್ಟಡಿ. ಆಯಿತಾ. ಒಂದು ಲಾರ್ಜ್ ಗ್ರೂಪಲ್ಲಿ 1000 ಮೆಂಬರ್ಸ್ ಇದ್ದೆ, ಅದರಲ್ಲಿ 100 ಜನನ ಮಾತ್ರ ನಾವು ತೊಗೋತಾ ಇದ್ದೀವಿ ಸ್ಟಡಿ ಮಾಡೋದಕ್ಕೆ.
ಮೀನಿಂಗ್ ಆಫ್ ಸ್ಯಾಂಪಲ್. ಇವಾಗ ಸ್ಯಾಂಪ್ಲಿಂಗ್ ಆಯ್ತಲ್ಲ, ಸ್ಯಾಂಪಲ್ ಅಂದರೆ ಏನು? ಎ ಸ್ಯಾಂಪಲ್ ಈಸ್ ಎ ಸ್ಮಾಲ್ ಪಾರ್ಟ್ ಆಫ್ ಟೋಟಲ್ ಪಾಪ್ಯುಲೇಷನ್ ಸೆಲೆಕ್ಟೆಡ್ ಫಾರ್ ರಿಸರ್ಚ್ ಸ್ಟಡಿ. ಸೊ ಏನಾಗುತ್ತೆ, ಸ್ಮಾಲ್ ಪಾರ್ಟನ್ನು ಸ್ಟಡಿ ಮಾಡೋದ್ರಿಂದ ಈ ಸ್ಮಾಲ್ ಪಾರ್ಟ್ ಏನಾಗುತ್ತೆ, ಹೋಲ್ ಪಾಪ್ಯುಲೇಷನ್ನ ರೆಪ್ರೆಸೆಂಟ್ ಮಾಡುತ್ತೆ. ಅರ್ಥ ಆಗ್ತಿದೆ ಅಲ್ವಾ? ನೀವು 10 ಜನನ ರಿಸರ್ಚ್ ಮಾಡೋ ಬದಲು ಒಬ್ಬನ ರಿಸರ್ಚ್ ಮಾಡ್ತಾ ಇದ್ದಾರೆ. ಇವಾಗ ನಿಮ್ಮ ಕ್ಲಾಸಲ್ಲಿ ಕ್ಲಾಸ್ ಚೆನ್ನಾಗಿ ಆಗ್ತಿದೆಯೋ ಇಲ್ವೋ ಅಂತ ಪ್ರತಿಯೊಬ್ಬರಿಗೆ ಹೋಗಿ ಕೇಳೋದಲ್ಲ, ಒಂದು 5 ಜನನ ಕೇಳಿದ್ರೆ ಗೊತ್ತಾಗುತ್ತಲ್ವ ಕ್ಲಾಸ್ ಚೆನ್ನಾಗಿ ಆಗ್ತಿದೆಯಾ ಇಲ್ವಾ ಅಂತ. ಸೊ ಸ್ಯಾಂಪಲ್ ಡಿಫ್ರೆನ್ಸ್ ಗೊತ್ತಾಯ್ತಲ್ಲ, ಮೀನಿಂಗ್ 2 ಮಾರ್ಕ್ಸಿಗೆ ಕೇಳ್ತಾ ಇದನ್ನು. ನೆಕ್ಸ್ಟು ಸ್ಯಾಂಪ್ಲಿಂಗ್ ಎರರ್. ಇವಾಗ ಸ್ಯಾಂಪ್ಲಿಂಗ್ ತೊಗೊಳ್ಳುವಾಗ ಕೆಲವೊಂದು ಮಿಸ್ಟೇಕ್ಗಳಾಗುತ್ತೆ, ಓಕೆನಾ? ಅದು ಏನು ಅನ್ನೋದನ್ನು ಸ್ಯಾಂಪ್ಲಿಂಗ್ ಎರರ್ ಅಂತ ಹೇಳ್ತೀವಿ ನಾವು. ಇವಾಗ ಏನು ಯಾವ ಥರ ಮಿಸ್ಟೇಕ್ಸ್ ಅಂದರೆ, ಇವಾಗ ನಾನು ನಿಮ್ಗೆ ಹೇಳಿದೆ, ಒಂದು 1000 ಜನದಲ್ಲಿ 100 ಜನನ ಸ್ಯಾಂಪಲ್ಗೆ ಸೆಲೆಕ್ಟ್ ಮಾಡ್ಕೋತಾರೆ ಅಂತ. ಹಾಗೆಯೇ ಇವಾಗ ಒಂದು ಸ್ವೀಟ್ ಅಂಗಡಿ ಇದೆ ಅಂತ ಅಂದ್ಕೊಳ್ಳಿ. ಸ್ವೀಟ್ ಅಂಗಡಿಲಿ ಬೆಳಗ್ಗೆನೂ ಕಸ್ಟಮರ್ಸ್ ಬರ್ತಾರೆ, ಸಂಜೆನೂ ಕಸ್ಟಮರ್ಸ್ ಬರ್ತಾರೆ. ಬೆಳಿಗ್ಗೆ ಕಸ್ಟಮರ್ ಸಂಜೆ ಬರೋಲ್ಲ, ಸಂಜೆ ಕಸ್ಟಮರ್ ಬೆಳಗ್ಗೆಗೆ ಬರೋಲ್ಲ. ಇವಾಗ ನಾನೊಂದು ಹೊಸದಾಗಿ ಸ್ವೀಟನ್ನು ಪ್ರಿಪೇರ್ ಮಾಡಿ ಬೆಳಗ್ಗೆ ಕಸ್ಟಮರ್ ಕೊಟ್ಟು ಸ್ಯಾಂಪ್ಲಿಂಗ್ ಮಾಡೋಣ ಅಂತ ಬೆಳಗ್ಗೆ ಕಸ್ಟಮರ್ ಕೊಡ್ತೀನಿ. ಸೊ ಒಂದು 10 ಜನ ತಿನ್ಬಿಟ್ಟು ಸಖತ್ತಾಗಿದೆ, ವಾವ್ ಸೂಪರ್ ಅಂತೆಲ್ಲ ಹೇಳ್ಬಿಟ್ಟು ಹೋಗ್ತಾರೆ, ಆಯಿತಾ? ಸೊ ನಾನೇನು ಅನ್ಕೋತೀನಿ, ನಾನು ಮಾಡಿದ ಸ್ವೀಟ್ ತುಂಬ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಅದನ್ನು ಜಾಸ್ತಿ ಬಲ್ಕಾಗಿ ಪ್ರಿಪೇರ್ ಮಾಡಿಬಿಡ್ತೀನಿ. ಆಮೇಲೆ ಏನಾಗುತ್ತೆ, ಸಂಜೆ ಬರೋ ಕಸ್ಟಮರ್ಗೆ ಕೆಲವೊಬ್ಬರಿಗೆ ಇಷ್ಟ ಆಗೋಲ್ಲ, ಯಾಕಂದರೆ ತುಂಬ ಸ್ವೀಟ್ ಆಗಿಬಿಟ್ಟಿರುತ್ತೆ, ಮತ್ತು ಅದೇನೋ ಡಿಫ್ರೆಂಟಾಗಿರುತ್ತೆ ಟೇಸ್ಟು, ಸೊ ಇಷ್ಟ ಆಗೋಲ್ಲ. ಸ್ಯಾಂಪ್ಲಿಂಗ್ ಅಂದರೆ ಅರ್ಥ ಆಗ್ತಿದೆ ಅಲ್ವಾ? ರಿಯಲ್ ಒಪಿನಿಯನ್ಗೂ ಸ್ಯಾಂಪಲ್ ಒಪಿನಿಯನ್ಗೂ ಇರೋ ಡಿಫ್ರೆನ್ಸು, ಓಕೆನಾ? ಸೊ ಏನಾಗಲ್ಲ, ಮ್ಯಾಚ್ ಆಗೋಲ್ಲ. ಇವಾಗ ಯಾಕೆ ಈ ಥರ ಆಗುತ್ತೆ, ನಾವು 1000 ಮೆಂಬರ್ದಾಗ ಹೋಗ್ಬಿಟ್ಟು ಸ್ಯಾಂಪಲ್ನ ತೊಗೊಂಡ್ವಾ? ಇಲ್ಲ, ಕೆಲವೊಬ್ಬರನ್ನ ತೊಗೋತೀವಿ, ಕೆಲವೊಬ್ಬರನ್ನ ತೊಗೊಳೋದ್ರಿಂದ ಆಗುತ್ತೆ. ಇವಾಗ ಸ್ಯಾಂಪ್ಲಿಂಗ್ ಅಂದರೆ ಇಟ್ ಈಸ್ ದ ಡಿಫ್ರೆನ್ಸ್ ಬಿಟ್ವೀನ್ ದ ರಿಸಲ್ಟ್ ಆಫ್ ಸ್ಯಾಂಪಲ್ ಆ್ಯಂಡ್ ರಿಸಲ್ಟ್ ಆಫ್ ಟೋಟಲ್ ಪಾಪ್ಯುಲೇಷನ್. ನೀವು ಸ್ಯಾಂಪಲ್ ತೊಗೊಳ್ಳುವಾಗ ಏನು ರಿಸಲ್ಟ್ ಇತ್ತೋ ಅದೇನೇ ಎಲ್ಲರಿಗೂ ಸರ್ವ್ ಮಾಡುವಾಗ ಏನು ರಿಸಲ್ಟ್ ಇರುತ್ತೋ ಅದೆರಡು ಸೇಮ್ ಇರಲ್ಲ ಅಂತ ಅರ್ಥ, ಓಕೆನಾ? ನೆಕ್ಸ್ಟು ಸ್ಯಾಂಪಲ್ ಸೈಜ್ ಅಂತ ಏನು ಗೊತ್ತಾ? ಇವಾಗ ನಾನು ನಿಮ್ಗೆ ಹೇಳಿದ್ನಲ್ಲ, 1000 ಮೆಂಬರ್ಸಲ್ಲಿ 100 ಮೆಂಬರ್ನ ಸೆಲೆಕ್ಟ್ ಮಾಡ್ತೀವಿ ಅಂತ. ಆ 100 ಮೆಂಬರ್ಸನ್ನು ನಾವೇನಂತ ಹೇಳ್ತೀವಿ? ಸ್ಯಾಂಪಲ್ ಸೈಜ್ ಅಂತ ಹೇಳ್ತೀವಿ. ಅರ್ಥ ಆಗ್ತಿದೆ ಅಲ್ವಾ? ಸ್ಯಾಂಪಲ್ ಸೈಜ್ ಮೀನ್ಸ್ ದ ನಂಬರ್ ಆಫ್ ಪೀಪಲ್ ಆರ್ ಐಟಮ್ ಸೆಲೆಕ್ಟೆಡ್ ಫ್ರಮ್ ದ ಪಾಪ್ಯುಲೇಷನ್ ಫಾರ್ ಸ್ಟಡಿ. ಅಷ್ಟು ಜನದಲ್ಲಿ ನೀವು ಯಾವುದೋ ಒಂದು, ಇವಾಗ ಇಡೀ ಕ್ಲಾಸಲ್ಲಿ ಒಂದು 100 ಜನ ಕೂತಿರ್ತಾರೆ, ಅದರಲ್ಲಿ ಬರೀ ಟಾಪರ್ಸ್ ಒಂದು 5 ಜನಕ್ಕೆ ಕರ್ಕೊಂಡು ಹೋಗ್ತಾರೆ. ನೀವು ಪಾಪ್ಯುಲೇಷನು 5 ಜನ ಟಾಪರ್ಸ್ನ ಕರ್ಕೊಂಡು ಹೋಗಿದ್ದಲ್ಲ, ಅವ್ರನ್ನ ಸ್ಯಾಂಪಲ್ ಸೈಜ್ ಅಂತ ಹೇಳ್ತೀವಿ. ಸುಮ್ಮನೆ ಸ್ಯಾಂಪಲ್ಗೆ ಕರ್ಕೊಂಡು ಹೋಗಿರ್ತಾರೆ ಅವ್ರಿಗೆ. ಅರ್ಥ ಆಗ್ತಿದೆ ಅಲ್ಲ? ಇವಾಗ ನೆಕ್ಸ್ಟು ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಗುಡ್ ಸ್ಯಾಂಪಲ್ಸ್. ಇವಾಗ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಗುಡ್ ಸ್ಯಾಂಪಲ್ಸು: ರೆಪ್ರೆಸೆಂಟೇಟಿವ್, ಅಡಿಕ್ವೇಟ್ ಸೈಜ್, ಅನ್ಬಯಾಸ್ಡ್, ರಿಲಿಯಬಲ್, ಹೋಮೋಜೆನಿಟಿ, ರ್ಯಾಂಡಮ್ ಸೆಲೆಕ್ಷನ್. ಸೊ ಇದಿಷ್ಟು ಇದೆ. ಏನು ಗುಡ್ ಸ್ಯಾಂಪ್ಲಿಂಗ್, ನಾವು ಏನೋ ಒಂದು ಸ್ಯಾಂಪಲ್ಗೆ ತೊಗೋತಾ ಇದ್ದೀವಿ ಅಂತ ಅಂದಾಗ ಸೊ ಇದಿಷ್ಟನ್ನು ಫಾಲೋ ಮಾಡಬೇಕು. ಏನಿದಿಷ್ಟು ಒಂದು ಎಕ್ಸಾಂಪಲ್ ಕೊಟ್ಬಿಡ್ತೀನಿ. ಈಗ ಸ್ಕೂಲಲ್ಲಿ ಏನೋ ಒಂದು ಮಾಡಬೇಕಂತಿದ್ದಾರೆ. ಸೊ ಅದಕ್ಕೆ ಏನು ಮಾಡ್ತೀವಿ ಅಂದರೆ ಇವಾಗ PUC ಅಂತ ಅಂದ್ಕೊಳ್ಳೋಣ. ಸೊ ಅಲ್ಲಿ ಸೈನ್ಸ್, ಆರ್ಟ್ಸ್, ಕಾಮರ್ಸ್ 3 ಡಿಪಾರ್ಟ್ಮೆಂಟ್ ಇರುತ್ತಲ್ವ. ಇವಾಗ ಏನಂದರೆ ಫಸ್ಟ್ ನಾವು ಸ್ಯಾಂಪಲ್ ಹೋಗುವಾಗ ಈಗ 3 ಡಿಪಾರ್ಟ್ಮೆಂಟ್ ಇದ್ದಾರೆ, ಅದರಲ್ಲಿ ನಾವು ಯಾರನ್ನು ಬೇಕಾದರೂ ಸೆಲೆಕ್ಟ್ ಮಾಡಬೇಕು, ಮತ್ತು 3 ಡಿಪಾರ್ಟ್ಮೆಂಟ್ ಅವ್ರಿಗೂ ಸೆಲೆಕ್ಟ್ ಮಾಡಬೇಕು. ಸೊ ಅದನ್ನು ರೆಪ್ರೆಸೆಂಟೇಟಿವ್ ಅಂತ ಹೇಳ್ತೀವಿ. ಅಡಿಕ್ವೆಂಟ್ ಸೈಜ್ ಅಂದರೆ ಇವಾಗ ಕಾಲೇಜ್ ಅಂದರೆ ಮೋರ್ ದೆನ್ 10,000 ಸ್ಟೂಡೆಂಟ್ಸ್ ಇರ್ತಾರೆ ಅಲ್ವಾ? ಅದರಲ್ಲಿ ನಾವು ಬೈ 5 to 10 ಆ ಥರ ಸೆಲೆಕ್ಟ್ ಮಾಡಬಾರ್ದು. ಒಂದು 500 ಅದು ಮಿನಿಮಮ್ ಸೆಲೆಕ್ಟ್ ಮಾಡಲೇಬೇಕು, ಯಾಕಂದರೆ ಅವ್ರದ್ದು ಒಪಿನಿಯನ್ ನಮಗೆ ಬೇಕಾಗುತ್ತೆ. ಮತ್ತು ಅನ್ಬಯಾಸ್ಡ್ ಅಂದರೆ ಇವಾಗ ಫೇವ್ರೇಟ್ ಸ್ಟೂಡೆಂಟ್ನ ಸೆಲೆಕ್ಟ್ ಮಾಡೋದು, ಟಾಪ್ ಸ್ಕೋರ್ಡ್ ಸ್ಟೂಡೆಂಟ್ನ ಸೆಲೆಕ್ಟ್ ಮಾಡೋದು, ಆ ಥರ ಮಾಡಬಾರ್ದು. ಅವ್ರದ್ದು ಯಾವುದೇ ಪರ್ಸ್ನಲ್ ಪ್ರಿಫರೆನ್ಸ್ ಇಲ್ಲದೆ ಯಾರಿಗಾದ್ರೂ 500 ಜನನ ಸೆಲೆಕ್ಟ್ ಮಾಡಬೇಕು. ನೆಕ್ಸ್ಟು ರಿಲಿಯಬಲ್. ಇವಾಗ ನಾನು ಯಾರು ಸ್ಯಾಂಪಲ್ ಸೈಜ್ಗಂತ ಸ್ವಲ್ಪ ಜನನ ಕರ್ಕೊಂಡು ಹೋಗಿದ್ದೀನೋ ಅವ್ರದ್ದಷ್ಟು ಜನದ ಆನ್ಸರ್ ಅಕ್ಯುರೇಟ್ ಮತ್ತು ಟ್ರೂತ್ಫುಲ್ ಆಗಿರುತ್ತೆ. ನೆಕ್ಸ್ಟು ಹೋಮೋಜೆನಿಟಿ. ಇವಾಗ ನಾನು ಕೆಲವೊಂದು ಕ್ವಶನ್ಸ್ ಕೇಳ್ತಿರೋದು ನಮ್ಮ ಕಾಲೇಜ್ ಹುಡುಗರಿಗೆ ಆಗಿದ್ದರಿಂದ, ಓಕೆನಾ? ಅವಾಗ ಏನಾಗುತ್ತೆ ಅಂದರೆ ಎಲ್ಲ ಆನ್ಸರ್ಸು ಸಿಮಿಲರ್ ಆಗಿ ಬರುತ್ತೆ. ಈ ಕಾಲೇಜ್ ರಿಲೇಟೆಡು ಏನಾದರೂ ಕೇಳಿದ್ರೆ ಸಿಮಿಲರ್ ಆಗಿ ಬರುತ್ತೆ. ಆಮೇಲೆ ರ್ಯಾಂಡಮ್ ಸೆಲೆಕ್ಷನ್ ಅಂದರೆ ನಾನು ನಿಮ್ಗಂದ್ರೆ 10,000 ಸ್ಟೂಡೆಂಟ್ಸ್ ಇರ್ತಾರೆ, ಅದರಲ್ಲಿ ಯಾವುದು 5 ಜನದ ಹೆಸರನ್ನ ರ್ಯಾಂಡಮ್ ಆಗೋ ಇಂಕಿ ಪಿಂಕಿ ಪಾಂಕಿ ಅಂತಲೋ ಎತ್ಕೋಬೇಕೇ ಹೊರ್ತು ನಾನು ಬೇಕಂತ ನನ್ನ ಫೇವ್ರೇಟ್ ಸ್ಟೂಡೆಂಟ್ಸ್ನೆಲ್ಲ ತೊಗೊಳ್ಳೋ ಹಾಗಿಲ್ಲ. ಅರ್ಥ ಆಗ್ತಿದೆಯಲ್ಲ? ರೆಪ್ರೆಸೆಂಟೇಟಿವ್ ಅಂದರೆ ಇಟ್ ಶುಡ್ ರೆಪ್ರೆಸೆಂಟ್ ದ ಹೋಲ್ ಪಾಪ್ಯುಲೇಷನ್. ಅಲ್ಲಿ ಎಷ್ಟು ಜನ ಇದ್ದಾರೆ ಅಷ್ಟು ಪಾಪ್ಯುಲೇಷನ್ನ ತೋರಿಸ್ಬೇಕು. ಅಡಿಕ್ವೇಟ್ ಸೈಜು
ಏನಂದರೆ ನೀವು ಬರೀ ಸ್ವಲ್ಪ ತುಂಬ ಕಮ್ಮಿ ಜನನೆಲ್ಲ ಕರ್ಕೊಂಡು ಹೋಗೋ ಹಾಗಿಲ್ಲ. ಸ್ಯಾಂಪಲ್ ಸೈಜಿಗೆ ಸ್ವಲ್ಪ ಜನ ಜಾಸ್ತಿ ಇರಬೇಕು. ಅನ್ಬಯಾಸ್ಡ್, ಇಟ್ ಶುಡ್ ಬಿ ಸೆಲೆಕ್ಟೆಡ್ ವಿತೌಟ್ ಪರ್ಸ್ನಲ್ ಒಪಿನಿಯನ್. ನನ್ನ ಪರ್ಸ್ನಲ್ ಒಪಿನಿಯನ್ ಇಲ್ಲದೆ ರ್ಯಾಂಡಮ್ ಆಗಿ ಸೆಲೆಕ್ಟ್ ಮಾಡ್ಕೋಬೇಕು. ರ್ಯಾಂಡಮ್ ಅಂದರೆ ನನ್ನ ಪರ್ಸ್ನಲ್ ಒಪಿನಿಯನ್ ಇಲ್ಲದೆ ಇವ್ನು ನಂಗೆ ಬೈದ್ಬಿಟ್ಟ, ಸೊ ಈ ಸ್ಟೂಡೆಂಟ್ನ ನಾನು ಕರ್ಕೊಂಡು ಹೋಗಲ್ಲ, ಇವನಿಗೆ ಆ್ಯಟಿಟ್ಯೂಡು ನಾನು ಕರ್ಕೊಂಡು ಹೋಗಲ್ಲ, ಆ ಥರ ಎಲ್ಲ ಇರಬಾರ್ದು. ನೆಕ್ಸ್ಟು ರಿಲಿಯಬಲ್, ಇಟ್ ಶುಡ್ ಗಿವ್ ಅಕ್ಯುರೇಟ್ ರಿಸಲ್ಟ್. ಸೊ ಏನಾಗಬೇಕು, ಕರೆಕ್ಟಾಗಿ ರಿಸಲ್ಟ್ ಸಿಗಬೇಕು ನಮ್ಗೆ. ಅದರಿಂದ ಹೋಮೋಜಿನಿಟಿ, ಸ್ಯಾಂಪಲ್ ಯೂನಿಟ್ ಶುಡ್ ಬಿ ಸಿಮಿಲರ್ ಇನ್ ನೇಚರ್. ಏನು ನೀವು ಸ್ಯಾಂಪಲ್ ಯೂನಿಟ್ ಕೊಡ್ತಿದ್ದೆ ಅಲ್ವಾ, ಅದು ಸಿಮಿಲರ್ ನೇಚರಲ್ಲಿ ಇರಬೇಕು. ಒಬ್ಬೊಬ್ಬರಿಗೆ ಒಂದೊಂದು ಆ ಥರ ಕೊಡಬಾರ್ದು, ಎಲ್ಲರಿಗೂ ಒಂದೇ ಯೂನಿಟ್ನ ಕೊಟ್ಬಿಟ್ಟು ಟೆಸ್ಟ್ ಮಾಡಿಸ್ಬೇಕು. ರ್ಯಾಂಡಮ್ ಸೆಲೆಕ್ಷನ್, ಎವ್ರಿ ಐಟಮ್ ಶುಡ್ ಗೆಟ್ ಈಕ್ವಲ್ ಚಾನ್ಸ್ ಆಫ್ ಸೆಲೆಕ್ಷನ್. ಹೇಳಿದ್ನಲ್ಲ, ಎಲ್ಲ ಸ್ಟೂಡೆಂಟ್ಸ್ಗೂ ಒಂದೇ ಥರ ಟ್ರೀಟ್ ಮಾಡಬೇಕು ಅಂತ. ಇವಾಗ ನೆಕ್ಸ್ಟ್ ಟಾಪಿಕ್ಕು ಟೈಪ್ಸ್ ಆಫ್ ಸ್ಯಾಂಪ್ಲಿಂಗ್. ಇವಾಗ ನೆಕ್ಸ್ಟು ಟೈಪ್ಸ್ ಆಫ್ ಸ್ಯಾಂಪ್ಲಿಂಗ್. ಸೊ 2 ಟೈಪ್ಸ್ ಇದೆ, ಪ್ರಾಬಬಿಲಿಟಿ ಸ್ಯಾಂಪ್ಲಿಂಗ್, ನಾನ್ ಪ್ರಾಬಬಿಲಿಟಿ ಸ್ಯಾಂಪ್ಲಿಂಗ್. ಏನು ಪ್ರಾಬಬಿಲಿಟಿ ಸ್ಯಾಂಪ್ಲಿಂಗ್, ನಾನ್ ಪ್ರಾಬಬಿಲಿಟಿ ಸ್ಯಾಂಪ್ಲಿಂಗ್ ಅಂತ ಅಂದರೆ, ಇವಾಗ ಫಸ್ಟ್ ಒಂದು ಎಕ್ಸಾಂಪಲ್ ಕೊಡ್ತೀನಿ. ಇವಾಗ ನಂದೊಂದು ಜ್ಯೂಸ್ ಅಂಗಡಿ ಇದೆ ಅಂತ ಅಂದ್ಕೊಳ್ಳಿ. ಸೊ ಜ್ಯೂಸ್ ಅಂಗಡಿಲಿ ಏನು ಮಾಡ್ತಿದ್ದೀನಿ, ಸ್ವಲ್ಪ ಸೇಲ್ಸ್ ಕಮ್ಮಿ ಆಗಿದೆ, ಯಾವ ಕಸ್ಟಮರ್ಸ್ ಬರ್ತಾ ಇಲ್ಲ ಜ್ಯೂಸ್ ಅಂಗಡಿಗೆ. ಸೊ ನಾನು ಏನು ಮಾಡ್ತೀನಿ, ಪ್ರಾಬಬಿಲಿಟಿ ಸ್ಯಾಂಪ್ಲಿಂಗ್ ಎಕ್ಸಾಂಪಲ್ ಇದು. ಸೊ ಏನು ಮಾಡ್ತೀನಿ, 100 ಜನದ ಹೆಸರು, ರೆಗ್ಯುಲರ್ ಕಸ್ಟಮರ್ಸ್ ಬರ್ತಾ ಇಲ್ಲ, 100 ಜನದ ಹೆಸರನ್ನ ಒಂದು ಬಾಕ್ಸಲ್ಲಿ ಬರೆದುಬಿಟ್ಟು ಹಾಕಿ ಅದರಲ್ಲಿ ರ್ಯಾಂಡಮ್ ಆಗಿ 20 ಮೆಂಬರ್ಸ್ ನೇಮನ್ನು ಪಿಕ್ ಮಾಡ್ತೀನಿ. ಓಕೆನಾ, ಈ 20 ಮೆಂಬರ್ಸ್ಗೆ ಫ್ರೀಯಾಗಿ ಜ್ಯೂಸ್ ಕೊಟ್ಬಿಟ್ಟು ಟೇಸ್ಟ್ ಹೇಗಿದೆ ಅಂತ ಕೇಳೋಣ ಅಂತ ನಾನು ಏನು ಮಾಡ್ತೀನಿ, ಪ್ಲ್ಯಾನ್ ಮಾಡ್ತೀನಿ. ಸೊ ಅದನ್ನು ಪ್ರಾಬಬಿಲಿಟಿ ಸ್ಯಾಂಪ್ಲಿಂಗ್ ಅಂತೀವಿ. ಅಂದರೆ ಎಲ್ಲರಿಗೂ ಚಾನ್ಸು, ನಾನು ರ್ಯಾಂಡಮ್ ಆಗಿ ಬರೀ ನನ್ನ ಫೇವ್ರೇಟ್ ಕಸ್ಟಮರ್ಗೆ ಮಾತ್ರ ಫ್ರೀಯಾಗಿ ಜ್ಯೂಸ್ ಕೊಡೋಣ ಅಂತಲ್ಲ, ಯಾವುದೋ ಒಂದು 20 ಮೆಂಬರ್ಸ್ ನೇಮ್ ರ್ಯಾಂಡಮ್ ಆಗಿ ಎತ್ಬಿಟ್ಟು ಅವ್ರಿಗೆ ಜ್ಯೂಸ್ ಕೊಡೋಣ ಅಂತ. ಈಗ ನಾನ್ ಪ್ರಾಬಬಿಲಿಟಿ ಸ್ಯಾಂಪ್ಲಿಂಗ್ ಅಂದರೆ ಏನಂದರೆ, ಇವಾಗ ಅದೇ ಜ್ಯೂಸನ್ನ ಏನು ಮಾಡ್ತೀನಿ, ಅಕ್ಕಪಕ್ಕದ ಅಂಗಡಿ ಅವ್ರಿಗೆ, ನನ್ನ ಫ್ರೆಂಡ್ಸಿಗೆ, ನಂಗೆ ಗೊತ್ತಿದ್ದವ್ರಿಗೆಲ್ಲ ಕೊಟ್ಬಿಟ್ಟು ಅವ್ರಿಗೆ ಟೇಸ್ಟ್ ಮಾಡಿ ಹೇಗಿದೆ ಅಂತ ಹೇಳಿ ಅಂತ ಹೇಳ್ತೀನಿ. ಸೊ ಇದು ನಾನ್ ಪ್ರಾಬಬಿಲಿಟಿ ಸ್ಯಾಂಪ್ಲಿಂಗು. ಪ್ರಾಬಬಿಲಿಟಿ ಅಂದರೆ ಯಾವುದೇ ಪಾರ್ಶಲಿಟಿ ಇಲ್ಲದೆ ಎಲ್ಲರಿಗೂ ಚಾನ್ಸ್ ಸಿಗುತ್ತೆ, ಸ್ಯಾಂಪ್ಲಿಂಗಿಗೆ ಚಾನ್ಸ್ ಸಿಗುತ್ತೆ ಮಾಡೋದು. ನಾನ್ ಪ್ರಾಬಬಿಲಿಟಿ ಅಂತ ಅಂದರೆ ಫೇವರ್ ಮಾಡಿ ನನಗೆ ಯಾರು ಬೇಕೋ ಅವ್ರಿಗೆ ಮಾತ್ರ ಸೆಲೆಕ್ಟ್ ಮಾಡಿ ಕೊಡೋದು. ಅರ್ಥ ಆಗ್ತಿದೆ ಅಲ್ವಾ? ಪ್ರಾಬಬಿಲಿಟಿ ಮೀನ್ಸ್ ಇನ್ ದಿಸ್ ಮೆಥಡ್ ಈಚ್ ಐಟಮ್ಸ್ ಇನ್ ಪಾಪ್ಯುಲೇಷನ್ ಹ್ಯಾಸ್ ಈಕ್ವಲ್ ಚಾನ್ಸ್ ಆಫ್ ಸೆಲೆಕ್ಷನ್. ಅಂದರೆ ಯಾರಿಗಾದ್ರೂ ಈಗ 20 ಜನದಲ್ಲಿ ಯಾರಾದರೂ ಆಗಿರಲಿ, ಎಲ್ಲ 20 ಜನನೂ ಹೋಗೋದು ಪ್ರಾಬ್ಲಮ್ ಇಲ್ಲ. ಅದೇ ನಾನ್ ಪ್ರಾಬಬಿಲಿಟಿ ಅಂದರೆ ಆ 20 ಜನನೂ ನನಗೆ ಗೊತ್ತಿದ್ದವ್ರನ್ನೇ ನಾನು ಸೆಲೆಕ್ಟ್ ಮಾಡೋದು. ಪ್ರಾಬಬಿಲಿಟಿ ಅಂದರೆ ಏನು, ಈಚ್ ಐಟಮ್ ಇನ್ ದ ಪಾಪ್ಯುಲೇಷನ್ ಹ್ಯಾಸ್ ಈಕ್ವಲ್ ಚಾನ್ಸ್ ಆಫ್ ಸೆಲೆಕ್ಷನ್. ಅಂದರೆ ಅವ್ರಿಗೆ ಈಕ್ವಲ್ ಚಾನ್ಸ್ ಇದೆ. ಅದೇ ನಾನ್ ಪ್ರಾಬಬಿಲಿಟಿ ಸ್ಯಾಂಪ್ಲಿಂಗ್ ಅಂದರೆ ಈಚ್ ಐಟಮ್ ಡಸ್ ನಾಟ್ ಹ್ಯಾವ್ ಈಕ್ವಲ್ ಚಾನ್ಸ್ ಆಫ್ ಸೆಲೆಕ್ಷನ್. ಅಂದರೆ ಅವರು ಸೆಲೆಕ್ಟ್ ಮಾಡೋಂಥ ಚಾನ್ಸಸ್ಸೇ ಕೊಡ್ತಾ ಇಲ್ಲ. ನಮ್ಮ ಜನ ಏನು ಮಾಡ್ತಾರೆ, ಅವ್ರಿಗೆ ಬೇಕಾದವ್ರಿಗೆ ಮಾತ್ರ ಚಾನ್ಸ್ ಕೊಟ್ಟು ಅವ್ರಿಗೆಲ್ಲ ಪಾರ್ಶಲಿಟಿ ಮಾಡ್ತಿದ್ದಾರೆ. ಓಕೆನಾ, ಈಕ್ವಲ್ ಚಾನ್ಸ್ ಇರುತ್ತೆ ಪ್ರಾಬಬಿಲಿಟಿನಲ್ಲಿ. ನಾನ್ ಪ್ರಾಬಬಿಲಿಟಿನಲ್ಲಿ ಯಾರನ್ನ ಸೆಲೆಕ್ಟ್ ಮಾಡ್ತಾರೆ, ಕನ್ವೀನಿಯನ್ಸ್ ಅವ್ರನ್ನ, ಅವ್ರಿಗೆ ಬೇಕಾದವ್ರನ್ನ ಸೆಲೆಕ್ಟ್ ಮಾಡ್ಕೋತಾರೆ. ಇದಿಷ್ಟೇ ಟೈಪ್ಸು. ಇವಾಗ ನೆಕ್ಸ್ಟು ಹೈಪೋಥಿಸಿಸ್ ಫಾರ್ಮ್ಯುಲೇಷನ್. ಸೊ ಫಸ್ಟು ಹೈಪೋಥಿಸಿಸ್ ಅಂದರೆ ಏನಂತ ಹೇಳಿದೆ, ಅಸಂಪ್ಷನ್ ಅಂತ ಹೇಳಿದೆ. ಅಂದರೆ ನಾವು ರಿಸರ್ಚ್ ಮಾಡುವಾಗ ಜಸ್ಟ್ ಒಂದು ಗೆಸ್ ಮಾಡೋದಷ್ಟೇ, ಅದು ನಿಜ ಆಗಿರಲ್ಲ. ಅದು ಸುಮ್ಮನೆ ಒಂದು ಈಗ ನೋಡಿ, ಮೋಡ ಮುಚ್ಕೊಳ್ಳುತ್ತೆ ಅಂದಿದ ತಕ್ಷಣ ನಮ್ಗೇನು ಅನಿಸುತ್ತೆ, ಮಳೆ ಬರುತ್ತೆ ಅನಿಸುತ್ತಲ್ವ. ಸೊ ಹಾಗೆಯೇ ಇವಾಗ ಒಂದು ಎಕ್ಸಾಂಪಲ್ ಕೊಡ್ತೀನಿ, ಸೊ ಕ್ಲಿಯರ್ ಅರ್ಥ ಆಗುತ್ತೆ ನಿಮಗೆ. ಇವಾಗ ನಂದು ಜ್ಯೂಸ್ ಅಂಗಡಿ ಇದೆ ಅಂತ ಹೇಳಿದೆ. ಸೊ ಜ್ಯೂಸ್ ಅಂಗಡಿಲಿ ಏನು ಮಾಡ್ತೀನಿ, 50 ರೂಪೀಸ್ ಜ್ಯೂಸನ್ನು 30 ರೂಪೀಸಿಗೆ ಡಿಸ್ಕೌಂಟ್ ಕೊಡ್ತೀನಿ. ಸೊ ಡಿಸ್ಕೌಂಟ್ ಕೊಟ್ಟಾಗೆಲ್ಲನೂ ಜನ ಜಾಸ್ತಿ ತೊಗೊಂಡು ಹೋಗ್ತಾ ಇರ್ತಾರೆ. ಸೊ ನಾನು ಏನು ಅಸ್ಯೂಮ್ ಮಾಡ್ಕೋತೀನಿ ಅಂದರೆ, ಡಿಸ್ಕೌಂಟ್ ಕೊಟ್ಟಾನೆ ನಂಗೆ ಸೇಲ್ಸ್ ಜಾಸ್ತಿ ಆಗೋದು, ಇಲ್ಲಾಂದರೆ ಸೇಲ್ಸ್ ಜಾಸ್ತಿ ಆಗಲ್ಲ ಅಂತ ಅನ್ಕೋತೀನಿ. ಸೊ ಈ ಅಸಂಪ್ಷನ್ನ ನಾವೇನಂತ ಹೇಳ್ತೀವಿ, ಹೈಪೋಥಿಸಿಸ್ ಅಂತ ಹೇಳ್ತೀವಿ. ಅರ್ಥ ಆಗ್ತಿದಲ್ವಾ? ಜಸ್ಟು ಅಸ್ಯೂಮ್ ಮಾಡ್ಕೊಳ್ಳೋದು. ನಾವಿನ್ನೂ ಅದು ಆಗಿದೆಯಾ ಇಲ್ವಾ ಅಂತ ಚೆಕ್ ಮಾಡಲ್ಲ, ಜಸ್ಟು ಅಸ್ಯೂಮ್ ಮಾಡ್ಕೊಳ್ಳೋದು, ಯಾವುದು ಹೇಳೋದು ಕೇಳೋದು. ಸೊ ಅದನ್ನು ಹೈಪೋಥಿಸಿಸ್ ಅಂತ ಹೇಳ್ತೀವಿ. ಈಗ ಹೈಪೋಥಿಸಿಸ್ ಫಾರ್ಮೇಷನ್ ಅಂದರೆ ಏನು ಅಂತ ಅರ್ಥ ಆಯ್ತಲ್ವಾ? ಇವಾಗ ಮೀನಿಂಗ್ ನೋಡೋಣ. ಏನಿದೆ, ಈ ಹೈಪೋಥಿಸಿಸ್ ಇಸ್ ಎ ಸಿಂಪಲ್ ಅಸಂಪ್ಷನ್ ಆರ್ ಗೆಸ್ ಅಬೌಟ್ ದ ರಿಲೇಷನ್ಶಿಪ್ ಬಿಟ್ವೀನ್ 2 ವೇರಿಯಬಲ್ಸ್. ಅಂದರೆ ಏನೋ ಸಿಂಪಲಾಗಿ ಅಸಂಪ್ಷನ್, ಏನೋ ಒಂದು ಕೆಲಸ ಮಾಡೋಕ್ಕಿಂತ ಮುಂಚೆ ನಾವೇನು ಮಾಡ್ತೀವಿ, ಗೆಸ್ ಮಾಡ್ತೀವಲ್ಲ, ಹೀಗೂ ಆಗ್ಬೋದು ಅಂತ ಗೆಸ್ ಇಲ್ಲ ಅಸಂಪ್ಷನ್ ಅಂತ ಹೇಳ್ತೀವಿ. ಈಗ ಹೈಪೋಥಿಸಿಸ್ ಫಾರ್ಮೇಷನ್ ಹೇಗೆ ವರ್ಕ್ ಆಗುತ್ತೆ ಸ್ಟಡೀಸಲ್ಲಿ ಅಂದರೆ, ಸೊ ನಾವು ಏನೋ ಒಂದು ರಿಸರ್ಚ್ ಮಾಡುವಾಗ ಒಂದು ಗೆಸ್ ಇರುತ್ತಲ್ವ, ನಾವು ಈ ಥರ ರಿಸರ್ಚ್ ಮಾಡಿದ್ರೆ ನಾವು ಇಲ್ಲೋದ್ರೆ ಈ ಥರ ಡೇಟಾ ಸಿಗುತ್ತೆ ಅಂತ ಏನೋ ಒಂದು ಅಸಂಪ್ಷನ್ ಇರುತ್ತೋ, ಅದೇನು ಮಾಡುತ್ತೆ, ರಿಸರ್ಚ್ ಪ್ರಾಬ್ಲಮ್ನ
ತುಂಬ ಫೋಕಸ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ, ಮತ್ತು ಅದು ರಿಲೇಟೆಡ್ ಡೇಟಾಸ್ನೇ ನಾವು ಕಲೆಕ್ಟ್ ಮಾಡ್ಕೋತೀವಿ. ಓಕೆನಾ. ಇವಾಗ ನೆಕ್ಸ್ಟು ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಗುಡ್ ಹೈಪೋಥಿಸಿಸ್. ಏನು ಗುಡ್ ಹೈಪೋಥಿಸಿಸ್ ಅಂದರೆ ನಾವು ಒಳ್ಳೆ ಅಸ್ಯೂಮ್ ಮಾಡ್ಕೊಳ್ಳೋದ್ರಿಂದ ಏನೇನೆಲ್ಲ ಹೆಲ್ಪ್ ಆಗುತ್ತೆ ರಿಸರ್ಚ್ ಮಾಡೋದ್ರಲ್ಲಿ ಅಂತ ನೋಡೋಣ. ಕ್ಲಿಯರ್ ಆ್ಯಂಡ್ ಸಿಂಪಲ್, ಟೆಸ್ಟಬಲ್, ಸ್ಪೆಸಿಫಿಕ್, ಬೇಸ್ಡ್ ಆನ್ ಫ್ಯಾಕ್ಟ್, ಲಾಜಿಕಲ್, ರಿಲೇಟೆಡ್ ಟು ವೇರಿಯಬಲ್ಸ್, ಲಿಮಿಟೆಡ್ ಇನ್ ಸ್ಕೋಪ್, ಪ್ರಿಡಿಕ್ಟಿವ್. ಸೊ ಇವಾಗ ಒನ್ ಬೈ ಒನ್ ಒಂದು ಎಕ್ಸಾಂಪಲಿಂದ ಸ್ಟಾರ್ಟ್ ಮಾಡ್ತೀನಿ. ಇವಾಗ ಕ್ಲಿಯರ್ ಆ್ಯಂಡ್ ಸಿಂಪಲ್ ಅಂದರೆ ಇವಾಗ ಏನಂದರೆ ನೀವೇನಾದರೂ ಒಂದು ಸೆಂಟೆನ್ಸ್ ಹೇಳ್ತಿದ್ದ, ಏನೋ ಒಂದು ಅಸ್ಯೂಮ್ ಮಾಡ್ತಿದ್ದೆ ಅಂದರೆ ಅದು ಕ್ಲಿಯರ್ ಆಗಿರಬೇಕು ಮತ್ತು ಈಸಿಯಾಗಿ ಅರ್ಥ ಆಗುತ್ತಾ ಇರಬೇಕು. ಇವಾಗ ಫಾರ್ ಎಕ್ಸಾಂಪಲ್ ನೀವು ಚೆನ್ನಾಗಿ ಓದಿದ್ರೆ ನೀವು ಜಾಸ್ತಿ ಮಾರ್ಕ್ಸ್ ಸ್ಕೋರ್ ಮಾಡ್ಬೋದು. ಸೊ ಇದೇನು ಕ್ಲಿಯರ್ ಆಗೂ ಇದೆ, ಸಿಂಪಲ್ ಆಗೂ ಇದೆ ಅಲ್ವಾ. ಸೊ ಹೈಪೋಥಿಸಿಸ್ ಶುಡ್ ಬಿ ಈಸಿ ಟು ಅಂಡರ್ಸ್ಟ್ಯಾಂಡ್. ಏನೇ ಒಂದು ಅಸ್ಯೂಮ್ ಮಾಡಿಕೊಂಡು ಇನ್ನೊಬ್ಬರಿಗೆ ಈಸಿಯಾಗಿರಬೇಕು ಅರ್ಥ ಮಾಡ್ಕೊಳ್ಳೋದಕ್ಕೆ. ನೆಕ್ಸ್ಟು ಟೆಸ್ಟಬಲ್. ಏನು ಟೆಸ್ಟಬಲ್ ಅಂದರೆ ಇವಾಗ ನೀವೇನೋ ಒಂದು ರಿಸರ್ಚ್ ಮಾಡ್ತಿದ್ದೆ ಅಂತ ಅಂದರೆ ಅದು ಟೆಸ್ಟ್ ಮಾಡ್ಬೋದು. ಇವಾಗ ಫಾರ್ ಎಕ್ಸಾಂಪಲ್ ನಾನು ಒಂದು ಆವಾಗಲೇ ಹೇಳಿದ್ದೆ ಏನಂದರೆ 10% ಡಿಸ್ಕೌಂಟ್ ಕೊಡೋದ್ರಿಂದ ಜ್ಯೂಸ್ ಅಂಗಡಿ ಅವನು ಸೇಲ್ಸ್ ಜಾಸ್ತಿ ಆಗುತ್ತೆ ಅಂತ ಅವನು ಅಸ್ಯೂಮ್ ಮಾಡ್ಕೊಂಡಿದ್ದ. ಸೊ ಇದನ್ನು ನಾವು ಟೆಸ್ಟ್ ಮಾಡ್ಬೋದಲ್ವ, ಆಗುತ್ತಾ ಇಲ್ವಾ ಅಂತ ಒಂದು ಸತಿ ಟೆಸ್ಟ್ ಮಾಡ್ಬೋದಲ್ವ. ಹೇಗೆ ಟೆಸ್ಟ್ ಮಾಡ್ತೀವಿ ಅಂದರೆ ಒಂದು ವಾರ ಏನು ಮಾಡ್ತೀವಿ, 10% ಡಿಸ್ಕೌಂಟ್ ಕೊಡ್ತೀವಿ, ಸೇಲ್ಸ್ ಜಾಸ್ತಿ ಆದರೆ ಕಂಟಿನ್ಯೂ ಮಾಡ್ತೀವಿ, ಇಲ್ಲಾಂದರೆ ಕ್ಯಾನ್ಸಲ್ ಮಾಡ್ತೀವಿ. ನಾವೇನು ಅಸ್ಯೂಮ್ ಮಾಡ್ಕೋತಾ ಇದ್ದೀವೋ ಅದು ಆಗುತ್ತಾ ಇಲ್ವಾ ಅಂತ ಒಂದು ಸತಿ ಟೆಸ್ಟ್ ಮಾಡ್ಕೋಬೋದು. ಸೊ ಟೆಸ್ಟಬಲ್ ಅಂದರೆ ಇಟ್ ಶುಡ್ ಬಿ ಪಾಸಿಬಲ್ ಟು ಟೆಸ್ಟ್ ಇನ್ ಟು ಆಫ್ ರಿಸರ್ಚ್. ನಾವೇನಾದರೂ ಒಂದು ಹೈಪೋಥಿಸಿಸ್ ಹೇಳ್ತಿದ್ದೀವಿ ಅಂದರೆ ಅದು ಟೆಸ್ಟ್ ಮಾಡುತ್ತಾ ಇರಬೇಕು. ಇವಾಗ ಒಬ್ಬರು ಹೇಳ್ತಾರೆ ನೈಟು ನೀನು ಬೇಗ ಮಲ್ಕೊಂಡೆ ಬೆಳಗ್ಗೆ ಬೇಗ ಎದ್ದೊಳ್ಬೋದು ಅಂತ. ಸೊ ಅದು ಹೇಳಿದ ಸೆಂಟೆನ್ಸ್ ಹೇಳ್ಬಿಟ್ಟಿದೆ, ಬಟ್ ನೀವು ಟೆಸ್ಟ್ ಮಾಡಬೇಕಲ್ವಾ. ಸೊ ಒಂದಿನ ಏನು ಮಾಡ್ತಾರೆ, ನೈಟು ಬೇಗ ಮಲಗಿ ಬೆಳಗ್ಗೆ ಬೇಗ ಹೇಳ್ತಾರೆ. ಸೊ ನಾವು ಏನಾದರೂ ಒಂದು ರಿಸರ್ಚ್ ಮಾಡುವಾಗ ಅದು ಟೆಸ್ಟ್ ಮಾಡುತ್ತಾ ಇರಬೇಕು. ನೆಕ್ಸ್ಟು ಸ್ಪೆಸಿಫಿಕ್ ಆಗಿರಬೇಕು. ಅಂದರೆ ಒಂದರಿಂದ ಇನ್ನೊಂದಕ್ಕೆ ಸಂಬಂಧಪಟ್ಟಿರಬೇಕು. ಇವಾಗ ನೀವು ಹಾಲು ಕುಡಿಯೋದ್ರಿಂದ ಏನಾಗುತ್ತೆ, ಹೆಲ್ತ್ ಇಂಪ್ರೂವ್ ಆಗುತ್ತೆ. ಓಕೆನಾ, ಚೆನ್ನಾಗಿ ನಿದ್ದೆ ಬರುತ್ತೆ, ಇಂದ ತುಂಬ ಫೀಚರ್ಸ್ ಇದೆ. ಸೊ ಸ್ಪೆಸಿಫಿಕ್ಕಾಗಿ ಇಲ್ಲೇನು ಹೇಳ್ತಾ ಇದೆ, ಹಾಲು ಕುಡಿಯೋದ್ರಿಂದ ಹಾಲು ಮತ್ತು ಅದರಿಂದ ಹೆಲ್ತ್ ಇಂಪ್ರೂವ್ ಆಗುತ್ತೆ. ಒಂದನ್ನು ಕುಡಿಯೋದ್ರಿಂದ ಇನ್ನೊಂದು ಯೂಸ್ ಆಗುತ್ತೆ, ಒಂದು ವೇರಿಯಬಲಿಂದ ಇನ್ನೊಂದು ವೇರಿಯಬಲ್ ಅಫೆಕ್ಟ್ ಆಗುತ್ತೆ ಅಂತ. ಅಂದರೆ ಇಟ್ ಶುಡ್ ಬಿ ಕ್ಲಿಯರ್ಲಿ ಸ್ಟೇಟೆಡ್ ದ ರಿಲೇಷನ್ಶಿಪ್ ಬಿಟ್ವೀನ್ ವೇರಿಯಬಲ್ಸ್. ಇವಾಗ 2 ವೇರಿಯಬಲ್ಸ್, ಇವಾಗ ನೀವು ನಿಮ್ಮಮ್ಮ ಅಂತ ಅಂದ್ಕೊಳ್ಳಿ. ನಿಮ್ಮಮ್ಮ ಚೆನ್ನಾಗಿದ್ದೆ, ಆರೋಗ್ಯವಾಗಿದ್ದೆ, ನೀವು ಚೆನ್ನಾಗಿರ್ತೀರ ಅಲ್ವಾ. ಇನ್ ಕೇಸ್ ನಿಮ್ಮ ಅಮ್ಮನಿಗೆ ಏನಾದರೂ ಸ್ವಲ್ಪ ಹೆಚ್ಚು ಕಮ್ಮಿ ಆದರೂ ನಿಮ್ಮ ಕೈಯಲ್ಲಿ ಇರೋದಕ್ಕಾಗುತ್ತಾ. ಸೊ ವೇರಿಯಬಲ್ಸು ನಿಮ್ಮ ಅಮ್ಮಂಗೆ ಸ್ವಲ್ಪ ಆದರೂ ಅದು ನಿಮಗೆ ಅಫೆಕ್ಟ್ ಆಗುತ್ತೆ. ಸೊ ಒಂದರಿಂದ ಇನ್ನೊಂದು ಲಿಂಕ್ ಆಗಿರುತ್ತೆ. ಬೇಸ್ಡ್ ಆನ್ ಫ್ಯಾಕ್ಟ್. ಏನಂದರೆ ಬೇಸ್ಡ್ ಆನ್ ಫ್ಯಾಕ್ಟ್ ಅಂದರೆ ಇಟ್ ಶುಡ್ ಬಿ ರಿಲೇಟೆಡ್ ಟು ರಿಯಲ್ ಲೈಫ್ ಸಿಚುವೇಶನ್. ನಿಜ ಫ್ಯಾಕ್ಟ್ ಅಕ್ಸೆಪ್ಟ್ ಮಾಡೋಕ್ಕಾಗತ್ತಾ, ನಿಜನ ಒಪ್ಕೊಳ್ಳೋಕ್ಕಾಗತ್ತಾ ಅಂತ ಹೇಳ್ತಾರಲ್ಲ, ಹಾಗೆ ಸತ್ಯವಾಗಿರಬೇಕು. ಆಯಿತಾ, ನಿಮ್ಮದು ಹೈಪೋಥಿಸಿಸು ಸತ್ಯವಾಗಿ ನಂಬತ್ತಾ ಇರಬೇಕು. ಇವಾಗ ದಿನ ಎಕ್ಸಸೈಸ್ ಮಾಡೋದ್ರಿಂದ ಸಣ್ಣ ಆಗ್ತಾರೆ, ಸೊ ಇದು ನಂಬೋದು. ಅದೇ ಒಂದಿನ ನೀವು ಈ ಜೀರಿಗೆ ಕಷಾಯ ಅದು ಇದು ಕುಡಿದ್ಬಿಟ್ರೆ ನೀವು ಸಣ್ಣ ಆಗ್ತಾ ಇಲ್ಲ. ಸೊ ನೀವೇನಾದರೂ ಒಂದು ರಿಸರ್ಚ್ ಮಾಡುವಾಗ ಅದು ಫ್ಯಾಕ್ಟ್ಸ್ ಮೇಲೆ ನಿಂತಿರಬೇಕು. ಅರ್ಥ ಆಗ್ತಿದೆಯಲ್ಲ. ಬೇಸ್ಡ್ ಆನ್ ಫ್ಯಾಕ್ಟ್ಸ್ ಅಂತಂದರೆ ಇಟ್ ಶುಡ್ ಬಿ ರಿಲೇಟೆಡ್ ಟು ರಿಯಲ್ ಲೈಫ್ ಸಿಚುವೇಶನ್ ಅಂತ ಹೇಳಿದೆ. ನೆಕ್ಸ್ಟು ಲಾಜಿಕಲ್ ಅಂದರೆ ಏನು, ಇಟ್ ಶುಡ್ ಬಿ ರೀಸನಬಲ್ ಆ್ಯಂಡ್ ಮೀನಿಂಗ್ಫುಲ್. ಲಾಜಿಕಾಗಿ ಮಾತಾಡುವಂಥ ಅಲ್ವಾ. ಇವಾಗ ಏನದು ಗಿಡ ಬೆಳಿಬೇಕು ಅಂದರೆ ನೀರನ್ನ ಚೆನ್ನಾಗಿ ಹಾಕಿದ್ರೆ ಚೆನ್ನಾಗಿ ಬರುತ್ತೆ, ಅದು ಲಾಜಿಕ್ಕು. ಹಾಗಂತ ಹೋಗ್ಬಿಟ್ಟು ನೀವು ಟಿಶ್ಯೂ ಪೇಪರಲ್ಲಿ ಯಾವುದೋ ಒಂದು ಫ್ಲವರ್ ಮಾಡಿಬಿಟ್ಟು ನೀರು ಹಾಕಿದ್ರೆ ಅದು ಬೆಳೆಯಲ್ಲ ಅಲ್ವಾ. ಸೊ ನೀವೇನು ರಿಸರ್ಚ್ ಮಾಡ್ತಿದ್ದೋ ಅದು ಲಾಜಿಕ್ಕಾಗಿರಬೇಕು, ತಿಕ್ಲುಗಳ್ತಾ ಆಡೋದಲ್ಲ. ನೆಕ್ಸ್ಟು ರಿಲೇಟೆಡ್ ಟು ವೇರಿಯಬಲ್ಸ್ ಅಂತ ಹೇಳಿದರೆ ಒಂದರಿಂದ ಇನ್ನೊಂದು ಅಫೆಕ್ಟ್ ಆಗುತ್ತೆ ಅಂತ. ಇಟ್ ಶುಡ್ ಶೋ ರಿಲೇಷನ್ಶಿಪ್ ಬಿಟ್ವೀನ್ 2 ವೇರಿಯಬಲ್ಸ್. ಈಗ ನಾನೇನಂದೆ ಆವಾಗಲೇ, ನಿಮ್ಮ ಅಮ್ಮಂಗೆ ಹುಷಾರಿಲ್ಲ ಅಂದರೆ ಅರ್ಧ ನಿಮಗೂ ಹುಷಾರಿಲ್ದಂಗೆ ಆಗ್ಬಿಡುತ್ತೆ. ಸೊ ಒಂದು ವೇರಿಯಬಲು ಇನ್ನೊಂದು ಮೇಲೆ ಡಿಪೆಂಡ್ ಆಗಿರಬೇಕು. ಈಗ ನೀವೇನೋ ಒಂದು ರಿಸರ್ಚ್ ಮಾಡ್ತೀರ ಅಂತ ಅಂದ್ಕೊಳ್ಳಿ, ಆ ರಿಸರ್ಚು ನೀವೇನು ಟಾಪಿಕ್ ತೊಗೊಂಡಿದ್ದೋ ಅದು ರಿಲೇಟೆಡ್ ಇರಬೇಕೇ ಹೊರತು ಬೇರೆದೆಲ್ಲ ಇರಬಾರ್ದು. ಲಿಮಿಟೆಡ್ ಇನ್ ಸ್ಕೋಪ್. ಏನು ಒಂದು ಟಾಪಿಕ್ ಕಾನ್ಸೆಪ್ಟ್ ಮಾಡ್ತಾರಲ್ವ ಅದು ಬೋರ್ಡ್ ಥರ ಆಗಿರಬಾರ್ದು. ನಿಮಗೇನೆ ಎಷ್ಟು ಬೇಕೋ ಅಷ್ಟು ಮಾತ್ರ ಇಕ್ಕಿರಬೇಕು. ಇವಾಗ ನಾನು ಅಷ್ಟೇ ಬೇಕಾಗಿರೋದು ಮೇಲ್ಗಡೆ ಹೇಳಿದ್ರೆ ಪರವಾಗಿಲ್ಲ. ಈಗ ಒಂದೊಂದು ಪಾಯಿಂಟ್ಸ್ಗೂ ಅರ್ಧ ಗಂಟೆ ಎಕ್ಸ್ಪ್ಲೈನ್ ಮಾಡಿದ್ರೆ ಏನಾಗುತ್ತೆ, ಬೋರ್ ಆಗಿಬಿಡುತ್ತಲ್ವ. ಸೊ ಹಾಗೆಯೇ ರಿಸರ್ಚ್ ಮಾಡುವಾಗಲೂ ಅಷ್ಟೇ ಏನಿದೆಯೋ ಮೇಲ್ಗಡೆ ಹೇಳಬೇಕೆ ಹೊರತು ಜಾಸ್ತಿ ಕುಯ್ಯಬಾರ್ದು. ನೆಕ್ಸ್ಟು ಪ್ರಿಡಿಕ್ಟಿವ್ ಅಂದರೆ ಪ್ರಿಡಿಕ್ಟ್ ಮಾಡೋದು. ಅಡ್ವರ್ಟೈಸ್ಮೆಂಟ್ ಚೆನ್ನಾಗಿ ಕೊಟ್ಟರೆ ಸೇಲ್ಸ್ ಆಗುತ್ತೆ ಅಂತ ಈಸಿಯಾಗಿ ಪ್ರಿಡಿಕ್ಟ್ ಮಾಡ್ತೀವಲ್ವ, ಅದೇ ಥರನೇ ಏನಾಗುತ್ತೆ ಅಂತ ಫಸ್ಟೇ ಪ್ರಿಡಿಕ್ಟ್ ಮಾಡೋವಂಥದ್ದು. ಈಗ ಕ್ಯಾರೆಕ್ಟರಿಸ್ಟಿಕ್ಸ್ ಅರ್ಥ ಆಯ್ತಲ್ಲ. ಕ್ಲಿಯರ್ ಆ್ಯಂಡ್ ಸಿಂಪಲ್, ಟೆಸ್ಟಬಲ್, ಸ್ಪೆಸಿಫಿಕ್, ಬೇಸ್ಡ್ ಆನ್ ಫ್ಯಾಕ್ಟ್, ಲಾಜಿಕಲ್, ರಿಲೇಟೆಡ್ ಟು ವೇರಿಯಬಲ್ಸ್, ಲಿಮಿಟೆಡ್ ಇನ್ ಸ್ಕೋಪ್, ಪ್ರಿಡಿಕ್ಟಿವ್. ಈಗ ನೆಕ್ಸ್ಟು ಇವಾಗ ಬೇಸಿಕ್ ಕಾನ್ಸೆಪ್ಟ್ ರಿಲೇಟಿಂಗ್ ಟು ಹೈಪೋಥಿಸಿಸ್ ಟೆಸ್ಟಿಂಗ್. ನಾವಿವಾಗ ಏನೋ ಒಂದು ಅಸ್ಯೂಮ್ ಮಾಡಿದ್ದೀವಲ್ವ, ಸೊ ನಾವು ಅಸ್ಯೂಮ್ ಮಾಡಿರೋದು
ಕರೆಕ್ಟಾ ಇಲ್ವಾ, ಅದು ಟ್ರೂನಾ ಫಾಲ್ಸಾ ಅಂತ ಹೇಗೆ ಟೆಸ್ಟ್ ಮಾಡ್ತೀವಿ? ಫಸ್ಟು ನಲ್ ಹೈಪೋಥಿಸಿಸ್, ಆಲ್ಟರ್ನೇಟಿವ್ ಹೈಪೋಥಿಸಿಸ್, ಲೆವೆಲ್ ಆಫ್ ಸಿಗ್ನಿಫಿಕೆನ್ಸ್, ಟೆಸ್ಟ್ ಸ್ಟ್ಯಾಟಿಸ್ಟಿಕ್ಸ್, ಡಿಸಿಷನ್ ರೂಲ್. ಓಕೆನಾ? ನಲ್ ಹೈಪೋಥಿಸಿಸ್ ಅಂದರೆ ಏನು? ಇವಾಗ ಒಂದು ಎಕ್ಸಾಂಪಲಿಂದ ನಾವು ಕಂಟಿನ್ಯೂ ಮಾಡೋಣ. ಇವಾಗ ಒಂದು ಕ್ಲಾಸಸ್ನ ಸ್ಟಾರ್ಟ್ ಮಾಡಬೇಕಂತ ಇರ್ತೀವಿ. ಸೊ ಫಸ್ಟ್ ಏನು ಮಾಡ್ತೀವಿ ಅಂದರೆ ಆನ್ಲೈನ್ ಕ್ಲಾಸಸ್ ತೊಗೋಬೇಕಾ ಆಫ್ಲೈನ್ ಕ್ಲಾಸಸ್ ತೊಗೋಬೇಕಾ ಅನ್ನೋದು ಡಿಸೈಡ್ ಮಾಡಿರ್ತೀವಿ. ಬಟ್ ನಾನು ಏನು ಅಸ್ಯೂಮ್ ಮಾಡ್ತೀನಿ ಅಂದರೆ ಆನ್ಲೈನ್ ಅದು ತೊಗೊಳ್ಳಿ ಆಫ್ಲೈನ್ ಅದು ತೊಗೊಳ್ಳಿ, ನಾವು ನಿಮ್ಗೆ ಏನು ಮಾಡೋದು, ಸೇಮ್ ಚಾಪ್ಟರ್ಸೇ ತಾನೇ ಮಾಡೋದು. ಸೊ ಸೇಮ್ ಚಾಪ್ಟರ್ಸ್ ಮಾಡೋದ್ರಿಂದ ಏನೋ ಡಿಫರೆನ್ಸ್ ಆಗಲ್ಲ. ಅದನ್ನು ನಲ್ ಹೈಪೋಥಿಸಿಸ್. ನಾವೇನು ಅಸ್ಯೂಮ್ ಮಾಡಿದೆ ಗೊತ್ತಾ, ಅದು ಏನು ಮಾಡಿದ್ದು ಚೇಂಜಸ್ ಆಗಲ್ಲ ಅಂತ ಅರ್ಥ. ಲೈಕ್ ಇಟ್ ಈಸ್ ಎ ಹೈಪೋಥಿಸಿಸ್ ವಿಚ್ ಸ್ಟೇಟ್ ದಟ್ ದೇರ್ ಇಸ್ ಎ ನೋ ರಿಲೇಷನ್ಶಿಪ್ ಆರ್ ನೋ ಡಿಫರೆನ್ಸ್ ಬಿಟ್ವೀನ್ ವೇರಿಯನ್ಸ್. ಇವಾಗ ನೀವು ಒಳ್ಳೆ ಹುಡುಗ ಆಗಿದ್ದೆ, ಆನ್ಲೈನಲ್ಲೂ ಕ್ಲಾಸ್ ಕೇಳ್ತೀರ ಆಫ್ಲೈನಲ್ಲೂ ಕ್ಲಾಸ್ ಕೇಳ್ತೀರ ಅಲ್ವಾ, ಏನು ಡಿಫರೆನ್ಸ್ ಇಲ್ಲ ಅಲ್ವಾ. ಸೊ ಅದಕ್ಕೆ ನಲ್ ಹೈಪೋಥಿಸಿಸ್ ಅಂತ ಹೇಳ್ತೀವಿ. ನೆಕ್ಸ್ಟು ಆಲ್ಟರ್ನೇಟಿವ್ ಹೈಪೋಥಿಸಿಸ್ ಅಂದರೆ ನಲ್ ಹೈಪೋಥಿಸಿಸ್ಗೆ ಆಪೋಸಿಟ್ ಇದು. ಇಟ್ ಈಸ್ ಎ ಆಪೋಸಿಟ್ ಟು ದ ನಲ್ ಹೈಪೋಥಿಸಿಸ್. ನಲ್ ಹೈಪೋಥಿಸಿಸ್ ಅಂದರೆ ಏನಂದಿದ್ದೆ ನಾನು, ಸೇಮೇ ಇರುತ್ತೆ, ಟು ವೇರಿಯನ್ಸ್ ಏನಿರುತ್ತೆ ಸೇಮ್ ಇರುತ್ತೆ. ನಿಮ್ಮ ಅಮ್ಮನ ಬುದ್ಧಿ ಹೆಂಗಿರುತ್ತೆ ನಿಮ್ಮ ಬುದ್ಧಿನೂ ಹಾಗೆ ಇರುತ್ತೆ, ಆಯಿತಾ. ಅದೇ ಕೆಲವೊಂದು ಸತಿ ಏನಾಗುತ್ತೆ ಅಂದರೆ ನಿಮಗೆ ನಿಮ್ಮ ಅಮ್ಮನ ಬುದ್ಧಿ ಅಲ್ಲ ನಿಮ್ಮ ಅಪ್ಪನ ಬುದ್ಧಿ ಇರುತ್ತೆ. ಆಲ್ಟರ್ನೇಟಿವ್ ಹೈಪೋಥಿಸಿಸ್ ಅಂದರೆ ಇಟ್ ಈಸ್ ಎ ಆಪೋಸಿಟ್ ಟು ನಲ್ ಹೈಪೋಥಿಸಿಸ್. ಇಟ್ ಸ್ಟೇಟ್ಸ್ ದಟ್ ದೇರ್ ಇಸ್ ಎ ರಿಲೇಷನ್ಶಿಪ್ ಆರ್ ಡಿಫರೆನ್ಸ್ ಬಿಟ್ವೀನ್ ಟು ವೇರಿಯಬಲ್ಸ್. ಏನಾಗುತ್ತೆ ಅಂದರೆ ಆನ್ಲೈನ್ ಆಫ್ಲೈನಲ್ಲಿ ನಾನು ಏನಂದರೆ ನಾವು ಕ್ಲಾಸಸ್ ತೊಗೋಬೇಕಂದು ಆನ್ಲೈನಲ್ಲೂ ಸೇಮ್ ಕಾನ್ಸೆಪ್ಟು ಆಫ್ಲೈನಲ್ಲೂ ಸೇಮ್ ಕಾನ್ಸೆಪ್ಟ್ ಮಾಡ್ತೀವಲ್ವಾ. ಸೊ ಅದು ನಲ್ ಹೈಪೋಥಿಸಿಸ್. ಆದರೆ ನೀವು ಕೇಳ್ತೀರ ಕ್ಲಾಸಸ್ನ, ಈಗ ಆಫ್ಲೈನ್ ಅಂದರೆ ನೀವೇನಾದರೂ ಆ ಕಡೆ ಈ ಕಡೆ ತಿರುಗಿದ್ರೆ ತಲೆ ಮೇಲೆ ಹೊಡಿತಾರೆ. ಅದೇ ಆನ್ಲೈನಲ್ಲಿ ಅಂದರೆ ಬೇಕಂದರೆ ನೀವು ಆನ್ಲೈನ್ ಕ್ಲಾಸ್ನ ಅಟೆಂಡ್ ಮಾಡಿಬಿಟ್ಟು ಎಲ್ಲದೂ ಓಡೋಗ್ಬಿಡ್ಬೋದು ಆಟ ಆಡೋದಕ್ಕೆ. ಸೊ ಏನಾಗುತ್ತೆ ಅಂದರೆ ಅವಾಗ ಏನಂತೆ ನಮಗೆ ಆಲ್ಟರ್ನೇಟಿವ್ ಇರುತ್ತೆ. ಆಫ್ಲೈನಲ್ಲಿ ಇವ್ರು ಚೆನ್ನಾಗಿ ಓದ್ತಾ ಇಲ್ಲ, ಆನ್ಲೈನಲ್ಲಿ ಚೆನ್ನಾಗಿ ಓದ್ತಾ ಇಲ್ಲ, ಆಫ್ಲೈನ್ ಕ್ಲಾಸಸ್ನ ತೊಗೊಳ್ಳೋಣ ಅಂತ. ನೆಕ್ಸ್ಟು ಲೆವೆಲ್ ಆಫ್ ಸಿಗ್ನಿಫಿಕೆನ್ಸ್. ಲೆವೆಲ್ ಆಫ್ ಸಿಗ್ನಿಫಿಕೆನ್ಸ್ ಅಂದರೆ ಇವಾಗ ನಾನೇನು ಅಸ್ಯೂಮ್ ಮಾಡ್ಕೊಂಡಿದ್ದೆ ಫಸ್ಟಲ್ಲಿ ನಲ್ ಹೈಪೋಥಿಸಿಸಲ್ಲಿ, ಆನ್ಲೈನಲ್ಲೂ ಒಂದೇ ಆಫ್ಲೈನಲ್ಲೂ ಒಂದೇ, ಓದೋ ಹುಡುಗು ಎಲ್ಲಿದ್ದು ಓದ್ತಾರೆ ಅಂತ ಅಂದ್ಕೊಂಡಿದ್ದೆ. ಲೆವೆಲ್ ಆಫ್ ಸಿಗ್ನಿಫಿಕೆನ್ಸ್ ಅಂದರೆ ಇವಾಗ ನಾನು ಏನು ಅಂದ್ಕೊಂಡಿದ್ನೋ ಅದೇ ಥರ ಆಗುತ್ತೆ, ಬಟ್ ಎಲ್ಲೋ ಒಂದು 0.5% ಅಷ್ಟು ಮಾತ್ರ ಡಿಫ್ರೆನ್ಸ್ ಆಗುತ್ತೆ. ಈಗ ನಾನು 10 ಜನ ಡಿಸ್ಟಿಂಕ್ಷನ್ ತೆಗಿತಾರೆ ಅಂದ್ಕೊಂಡಿದ್ದೆ, ಬಟ್ ಅಲ್ಲಿ ಬಂದು 9 ಮೆಂಬರ್ಸ್ ತೆಗ್ದಿರ್ತಾರೆ, ಏನೋ ಒಂದು ಸ್ವಲ್ಪ ಡಿಫ್ರೆನ್ಸ್ ಆಗಿರುತ್ತೆ. It is a probability of rejecting the null hypothesis when it actually true. Common level used in research. ಏನಂದರೆ ಎಲ್ಲೋ ಪಾಯಿಂಟ್ ಸಮಥಿಂಗ್ ಅಷ್ಟು ಮಿಸ್ಟೇಕ್ ಆಗಿರುತ್ತೆ. ನೆಕ್ಸ್ಟು ಟೆಸ್ಟ್ ಸ್ಟ್ಯಾಟಿಸ್ಟಿಕ್ಸು. ಏನು ಸ್ಟ್ಯಾಟಿಸ್ಟಿಕ್ಸ್ ಅಂದರೆ ನಾನು ನಿಮ್ಗೆ ಅಂದಿದ್ದೆ 50 ಜನದಲ್ಲಿ ಆ 10 ಜನ ಡಿಸ್ಟಿಂಕ್ಷನ್ ಬಂದಿದ್ದ ಅಂತ ಹೇಳಿದ್ದೆ ಅಲ್ವಾ. ಸೊ ಅದನ್ನು ಸ್ಟ್ಯಾಟಿಸ್ಟಿಕ್ಸಲ್ಲಿ ಚೆಕ್ ಮಾಡೋದು. ಸ್ಟ್ಯಾಟಿಸ್ಟಿಕ್ಸ್ ಅಂದರೆ ಡಯಾಗ್ರಾಮ್ಸ್ ಇರುತ್ತಲ್ಲ, ಡಯಾಗ್ರಾಮ್ನ ಹಾಕ್ಬಿಟ್ಟು ಯಾವ ಸ್ಟೂಡೆಂಟು ಈಗ 10 to 20 ಎಷ್ಟು ಜನ ಮಾರ್ಕ್ಸ್ ತೆಗ್ದಿದ್ದಾನೆ, 20 to 30 ಎಷ್ಟು, 90 ಎಬೋ ಎಷ್ಟು ಜನ ತೆಗ್ದಿದ್ದಾರೆ, ಬಿಲೋ ಎಷ್ಟು ತೆಗ್ದಿದ್ದಾರೆ ಅಂತ ನಾವೇನು ಸ್ಟ್ಯಾಟಿಸ್ಟಿಕ್ಸಲ್ಲೇ ನಮ್ಗೆ ಈಸಿಯಾಗಿ ಗೊತ್ತಾಗ್ಬಿಡುತ್ತೆ. ಅರ್ಥ ಆಗ್ತಿದೆ ಅಲ್ಲ ನಿಮಗೆ? ಸೊ ಆಮೇಲೆ ಏನು ಲಾಸ್ಟಲ್ಲಿ ಏನಂದರೆ ಡಿಸಿಷನ್ ರೂಲು. ನಾನು ಫಸ್ಟಲ್ಲಿ ಏನಂದಿದ್ದೆ, ನಲ್ ಹೈಪೋಥಿಸಿಸಲ್ಲಿ ಆನ್ಲೈನು ಆಫ್ಲೈನು ಎಲ್ಲೋದೋದು ಚೆನ್ನಾಗಿ ಓದ್ತಾರೆ ಅಂತ ಹೇಳಿದ್ದೆ ಅಲ್ವಾ. ಈ ಸ್ಟ್ಯಾಟಿಸ್ಟಿಕ್ಸಲ್ಲಿ ಚೆಕ್ ಮಾಡಿ ಆಮೇಲೆ ನಾನು ಡಿಸಿಷನ್ ತೊಗೊಂಡಿರೋದು ಕರೆಕ್ಟಾ ಇಲ್ವಾ ಅನ್ನೋದನ್ನು ಫೈನಲೈಸ್ ಮಾಡ್ತೀವಿ. ನಾನು ಕರೆಕ್ಟಾಗಿಟ್ಟು ಆಕ್ಸೆಪ್ಟ್ ಮಾಡಬೇಕಾ ಇಲ್ಲ ರಿಜೆಕ್ಟ್ ಮಾಡಬೇಕಾ, ನಾನೇನು ನಲ್ ಹೈಪೋಥಿಸಿಸಲ್ಲಿ ಹೇಳಿದ್ದು ಆಕ್ಸೆಪ್ಟ್ ಮಾಡಬೇಕಾ ರಿಜೆಕ್ಟ್ ಮಾಡಬೇಕಾ ಅಂತ ನೋಡ್ತೀವಿ. ಇಟ್ ಈಸ್ ದ ರೂಲ್ ಯೂಸ್ ಟು ಆಕ್ಸೆಪ್ಟ್ ರಿಜೆಕ್ಟ್ ದ ಹೈಪೋಥಿಸಿಸ್ ಬೇಸ್ಡ್ ಆನ್ ರಿಸಲ್ಟ್. ಓಕೆನಾ? ಅರ್ಥ ಆಯ್ತಲ್ವಾ? ನಲ್ ಹೈಪೋಥಿಸಿಸ್ ಅಂದರೆ ನಾನು ಎರಡು ವೇರಿಯಬಲ್ಸ್ ಇರುತ್ತಲ್ಲ ಅದೆರಡೂ ಸೇಮ್ ಆಗಿ ಇರುತ್ತೆ ಅಂತ ಹೇಳ್ತೀನಿ. ಬಟ್ ಆಲ್ಟರ್ನೇಟಿವ್ ಅಂದರೆ ಚೇಂಜ್ ಆಗುತ್ತೆ. ಲೆವೆಲ್ ಆಫ್ ಸಿಗ್ನಿಫಿಕೆನ್ಸ್ ಅಂದರೆ ಪಾಯಿಂಟ್ ಸಮಥಿಂಗ್ ಅಷ್ಟು ಮಾತ್ರ ಚೇಂಜ್ ಆಗುತ್ತೆ. ಅದನ್ನು ಸ್ಟ್ಯಾಟಿಸ್ಟಿಕ್ಸಲ್ಲಿ ಚೆಕ್ ಮಾಡಿಬಿಟ್ಟು ಆಮೇಲೆ ನಾವು ತೊಗೊಂಡಿರೋದು ಆಕ್ಸೆಪ್ಟ್ ಮಾಡಬೇಕಾ ರಿಜೆಕ್ಟ್ ಮಾಡಬೇಕಾ ಅಂತ ಗೊತ್ತಾಗುತ್ತೆ. ಓಕೆನಾ? ಈಗ ನೆಕ್ಸ್ಟ್ ಕಾನ್ಸೆಪ್ಟು ಫೈನಲಿ ಥರ್ಡ್ ಚಾಪ್ಟರ್ ಲಾಸ್ಟ್ ಕಾನ್ಸೆಪ್ಟಿಗೆ ಬಂದ್ವಿ. ಏನಂದರೆ ಟೈಪ್ಸ್ ಆಫ್ ಹೈಪೋಥಿಸಿಸ್. ಆ್ಯಂಡ್ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ. ಓಕೆನಾ? ಇವಾಗ ಅದರಲ್ಲಿ ಆಲ್ಮೋಸ್ಟ್ ಸೇಮ್ ರಿಪೀಟ್ ಆಗುತ್ತೆ. ನಲ್ ಹೈಪೋಥಿಸಿಸ್, ಆಲ್ಟರ್ನೇಟಿವ್ ಹೈಪೋಥಿಸಿಸ್, ಸಿಂಪಲ್ ಹೈಪೋಥಿಸಿಸ್, ಕಾಂಪ್ಲೆಕ್ಸ್ ಹೈಪೋಥಿಸಿಸ್, ಡೈರೆಕ್ಷನಲ್ ಹೈಪೋಥಿಸಿಸ್, ನಾನ್ ಡೈರೆಕ್ಷನಲ್ ಹೈಪೋಥಿಸಿಸ್, ರಿಸರ್ಚ್ ಹೈಪೋಥಿಸಿಸ್, ಸ್ಟ್ಯಾಟಿಸ್ಟಿಕಲ್ ಹೈಪೋಥಿಸಿಸ್. ಇದರಲ್ಲಿ ನಲ್ಲು, ಆಲ್ಟರ್ನೇಟಿವು, ಸ್ಟ್ಯಾಟಿಸ್ಟಿಕ್ಕು ಇದನ್ನೆಲ್ಲ ಪ್ರಿವಿಯಸ್ ಎಲ್ಲ ಮಾಡಿದ್ವಿ. ಮತ್ತು ಇನ್ನೊಂದು ಸತಿ ಹೇಳ್ತೀನಿ ನಲ್ ಹೈಪೋಥಿಸಿಸ್ ಅಂದರೆ ಏನು. ಇವಾಗ ಬೇರೆ ಎಕ್ಸಾಂಪಲ್ ತೊಗೊಳ್ಳೋಣ, ಅದು ಕಂಟಿನ್ಯೂಷನ್ ಕರೆಕ್ಟಾಗಿರುತ್ತೆ. ಆಮೇಲೆ ಎಕ್ಸಾಂಪಲ್ ಕೊಡ್ತೀನಿ ಅಂತ ಬೈಕೋಬಿಡಿ, ಯಾಕಂದರೆ ಎಕ್ಸಾಂಪಲ್ ಅಂದರೆ ನಿಮ್ಗೆ ಒಂದಕ್ಕೊಂದು ಸಿಂಕ್ ಆಗುತ್ತೆ ಅಂತ ಅಷ್ಟೇ ಕೊಡೋದು. ಇವಾಗ ನಲ್ ಹೈಪೋಥಿಸಿಸ್ ಅಂದರೆ ಯಾವುದೇ ರೀತಿ ರಿಲೇಷನ್ಶಿಪ್ ಎಲ್ಲ ಯಾವುದೇ ಡಿಫ್ರೆನ್ಸ್ ಎಲ್ಲ ಎರಡು ವೇರಿಯಬಲ್ ಮಧ್ಯ. ಓಕೆನಾ? ಇವಾಗ ಫಾರ್ ಎಕ್ಸಾಂಪಲ್ ನಾನೇನು ಹೇಳ್ತೀನಿ, ಮೊಬೈಲ್ ಯೂಸ್ ಮಾಡೋದ್ರಿಂದ ಸ್ಟೂಡೆಂಟ್ಸ್ಗೆ ಯಾವುದೇ ರೀತಿ ಅಫೆಕ್ಟ್ ಆಗಲ್ಲ. ನಿಜನಾ ಅದು? ನಲ್ ಹೈಪೋಥಿಸಿಸ್ ಅಂದರೆ ಏನು, ಒಂದು ಮಾಡೋದ್ರಿಂದ ಇನ್ನೊಂದಕ್ಕೆ ಯಾವುದೇ ರೀತಿ ಅಫೆಕ್ಟ್ ಆಗಲ್ಲ, ಏನೂ ಅಫೆಕ್ಟ್ ಆಗಲ್ಲ ಅನ್ನತ್ತೆ.
ಆಯಿತಾ. ಇವಾಗ ಆಲ್ಟರ್ನೇಟಿವ್ ಹೈಪೋಥಿಸಿಸ್ ಏನಂದರೆ ಒಂದರಿಂದ ಇನ್ನೊಂದಕ್ಕೆ ಅಫೆಕ್ಟ್ ಆಗೇ ಆಗುತ್ತೆ. ಇವಾಗ ನೀವು ಜಾಸ್ತಿ ಫೋನ್ ಯೂಸ್ ಮಾಡಿದ್ರೆ ಏನಾಗುತ್ತೆ, ರಿಸಲ್ಟ್ಗೆ ಅಫೆಕ್ಟ್ ಆಗುತ್ತೆ, ಒಂದರಿಂದ ಇನ್ನೊಂದಕ್ಕೆ ಅಫೆಕ್ಟ್ ಆಗುತ್ತೆ. ನೆಕ್ಸ್ಟು ಸಿಂಪಲ್ ಹೈಪೋಥಿಸಿಸ್ ಅಂದರೆ ಒಂದು ವೇರಿಯಬಲು ಇನ್ನೊಂದು ವೇರಿಯಬಲ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಈಗ ನೀವು ಜಾಸ್ತಿ ಮಾರ್ಕ್ಸ್ ತೆಗಿಬೇಕು, ಅದೊಂದು ವೇರಿಯಬಲ್ ಅಂದ್ಕೊಳ್ಳಿ. ಸೊ ಮಾರ್ಕ್ಸ್ ತೆಗಿಬೇಕಂದ್ರೆ ಏನು ಮಾಡಬೇಕು, ಕಷ್ಟಪಟ್ಟು ಓದಬೇಕು. ಸೊ ಓದೋದ್ರ ಮೇಲೆ ಡಿಪೆಂಡ್ ಆಗಿದೆ ನಿಮ್ಮ ಮಾರ್ಕ್ಸು. ಅದು ಸಿಂಪಲ್ ಹೈಪೋಥಿಸಿಸ್. ಕಾಂಪ್ಲೆಕ್ಸ್ ಅಂದರೆ ಅದು ಇನ್ನೂ ಸ್ವಲ್ಪ ಏನಂದರೆ ಇವಾಗ ಒಂದರಿಂದ ಇನ್ನೊಂದಕ್ಕೆ ಕನೆಕ್ಟ್ ಆಗುತ್ತೆ ಅಂತ. ಈಗ 2 or more ಇಂಡಿಪೆಂಡೆಂಟ್ ವೇರಿಯಬಲ್ಸ್ ಆ್ಯಂಡ್ ಡಿಪೆಂಡೆಂಟ್ ವೇರಿಯಬಲ್ಸ್, ಇಲ್ಲೇನಾಗಿರುತ್ತೆ ರಿಲೇಷನ್ಶಿಪ್ ಬಿಟ್ವೀನ್ ಜಾಸ್ತಿ ಇಂಡಿಪೆಂಡೆಂಟ್ ವೇರಿಯಬಲು ಪ್ಲಸ್ ಡಿಪೆಂಡೆಂಟ್ ವೇರಿಯಬಲ್ ಮೇಲೆ. ಈಗ ನಾನು ಮಾರ್ಕ್ಸ್ ಜಾಸ್ತಿ ತೆಗಿಬೇಕಂದ್ರೆ ನೀವು ಓದಬೇಕು ಅಂದೆ, ಬರೀ ಓದೋದೇ ಆಗುತ್ತಾ? ಅವರ್ಸನ್ನ ಇನ್ಕ್ರೀಸ್ ಮಾಡ್ಕೋಬೇಕು, ಕ್ಲಾಸ್ ರೂಮಲ್ಲಿ ಡೌಟ್ಸ್ನ ಕೇಳಬೇಕು, ನಿಮ್ಮ ನಾಲೆಜ್ನ ಇಂಪ್ರೂವ್ ಮಾಡ್ಕೊಂಡೇ ಔಟ್ ಆಫ್ ಸ್ಕೋರ್ ಮಾಡೋದು. ಸೊ ಅದು ಕಾಂಪ್ಲೆಕ್ಸು. ನೆಕ್ಸ್ಟು ಡೈರೆಕ್ಷನಲ್ ಹೈಪೋಥಿಸಿಸ್ ಅಂದರೆ ಇಟ್ ಪ್ರಿಡಿಕ್ಟ್ಸ್ ದ ಡೈರೆಕ್ಷನ್ ಆಫ್ ದ ರಿಲೇಷನ್ಶಿಪ್. ಅಂದರೆ ಅದು ಪ್ರಿಡಿಕ್ಟ್ ಮಾಡುತ್ತೆ, ಇದು ಮಾಡೋದ್ರಿಂದ ಜಾಸ್ತಿ ಆಗುತ್ತಾ ಕಮ್ಮಿ ಆಗುತ್ತಾ, ದಿನ ಎಕ್ಸಸೈಸ್ ಮಾಡೋದ್ರಿಂದ ವೆಯ್ಟ್ ಲಾಸ್ ಆಗುತ್ತಾ ವೆಯ್ಟ್ ಗೇನ್ ಆಗುತ್ತಾ, ಚೆನ್ನಾಗಿ ತಿಂದ ವೆಯ್ಟ್ ಲಾಸ್ ಆಗುತ್ತಾ ವೆಯ್ಟ್ ಗೇನ್ ಆಗುತ್ತಾ. ಸೊ ಏನೋ ಪ್ರಿಡಿಕ್ಟ್ ಮಾಡೋದು. ನಾನ್ ಡೈರೆಕ್ಷನಲ್ ಹೈಪೋಥಿಸಿಸ್. ಡೈರೆಕ್ಷನಲ್ ಅಂದರೆ ನಾನು ಹೇಳಿದೆ ಪ್ರಿಡಿಕ್ಟ್ ಮಾಡೋದು. ನಾನ್ ಡೈರೆಕ್ಷನಲ್ ಅಂದರೆ ಕರೆಕ್ಟಾಗಿ ಹೇಳೋಕ್ಕಾಗಲ್ಲ, ಹೇಳ್ಬೋದು ಬಟ್ ಸ್ಪೆಸಿಫಿಕ್ಕಾಗಿ ಹೇಳೋಕ್ಕಾಗಲ್ಲ. ಈಗ ನಾನು ಜಾಸ್ತಿ ಎಕ್ಸಸೈಸ್ ಮಾಡಿದ್ರೆ ವೆಯ್ಟ್ ಲಾಸ್ ಆಗುತ್ತೆ, ಅದು ಖಂಡಿತವಾಗ್ಲೂ 100% ಆಗೇ ಆಗುತ್ತೆ ಅಂತ ಹೇಳೋದಕ್ಕಾಗತ್ತಾ? ಆಗೋದಿಲ್ಲ. ಸೊ ರಿಸರ್ಚ್ ಹೈಪೋಥಿಸಿಸ್ ಅಂದರೆ ಸಿಂಪಲ್ ವರ್ಸಲ್ಲಿ ಬರೆಯೋದಿರ್ಬೋದು, ಇಲ್ಲ ರಿಲೇಷನ್ಶಿಪ್ನ ಪ್ರಿಡಿಕ್ಟ್ ಮಾಡೋದು. ಅಂದರೆ ಈಗ ನೀನು ಚೆನ್ನಾಗಿ ಓದಿದ್ರೆ ಚೆನ್ನಾಗಿ ಮಾರ್ಕ್ಸ್ ತೆಗಿತೀಯ ಅಂತ. ಅದೇ ನಿಮಗೆ ಸ್ಟ್ಯಾಟಿಸ್ಟಿಕಲ್ ಹೈಪೋಥಿಸಿಸ್ ಅಂದರೆ ಅದು ಸಿಂಬಲ್ಸ್ನ ಯೂಸ್ ಮಾಡೋದು, ಇಲ್ಲ ಗ್ರಾಫನ್ನು ಯೂಸ್ ಮಾಡಿಬಿಟ್ಟು ನೀವು ರಿಲೇಷನ್ಶಿಪ್ಪನ್ನು ನೋಡೋದು. ಸೊ ಇದಿಷ್ಟು ನಿಮ್ಮ ಕಾನ್ಸೆಪ್ಟು. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಆ್ಯಂಡ್ ನಿಮಗೆಲ್ಲ ಸಬ್ಜೆಕ್ಟ್ ರಿಲೇಟೆಡ್ ವೀಡಿಯೋಸು ನಮ್ಮ ಚಾನಲಲ್ಲಿ ಸಿಗುತ್ತೆ. ಮೇನಾಗಿ SCP, ಓಕೆನಾ? 1ಇಂದ ಹಿಡ್ದು ಇಲ್ಲಿವರೆಗೂ ಎಲ್ಲ ವೀಡಿಯೋಸು ಅಪ್ಲೋಡ್ ಆಗಿರುತ್ತೆ. ಆ್ಯಂಡ್ ಯಾವುದಾದ್ರು ಹೊಸ ಕಾನ್ಸೆಪ್ಟ್ ಬೇಕಂದರೆ ಸರ್ಚ್ ಮಾಡಿ ಫ್ರಮ್ ಲಾವಣ್ಯ ಕ್ಲಾಸಸ್ ಅಂತ ಸರ್ಚ್ ಮಾಡಿ. ಇವಾಗ ಅಡ್ವಾನ್ಸ್ಡ್ ಕಾರ್ಪೊರೇಟ್ ಅಕೌಂಟಿಂಗ್ ಫ್ರಮ್ ಲಾವಣ್ಯ ಕ್ಲಾಸಸ್ ಅಂತ ಹಿಂಗೆ ಸರ್ಚ್ ಮಾಡಿದ್ರೆ ಆವಾಗ ನಮ್ಮ ಚಾನಲ್ ಸಿಗುತ್ತೆ, ಓಕೆನಾ? ಕೀಪ್ ವಾಚಿಂಗ್. ಥ್ಯಾಂಕ್ ಯು ಗೈಸ್.